ಓಕೆ, ಗುಡ್ ಆಫ್ಟರ್ನೂನ್ ಎವ್ರಿ ಒನ್. GS2 ಕ್ವಶನ್ ಪೇಪರ್ ನೋಡಿದಿರಿ. 20 ಕ್ವಶನ್ಗಳಿವೆ. ನೋಡೋಣ ಇವತ್ತು ಅದರ ಬಗ್ಗೆ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ ಹೇಳಿ GS2 ನಲ್ಲಿ. ಆನ್ಲೈನ್ ವಿದ್ಯಾರ್ಥಿಗಳು ನೀವು ಹೇಳಿ ನೋಡೋಣ, GS2 ನಲ್ಲಿ ಎಷ್ಟಿವೆ ಸಬ್ಜೆಕ್ಟ್ಸ್? 4 ಬರುತ್ತಂತೀರಿ. ನೋಡೋಣ ಒಂದೊಂದಾಗಿ. ಫಸ್ಟ್ ಪಾಲಿಟಿ, ಎರಡನೇದು ಗವರ್ನೆನ್ಸ್, ಮೂರನೇದು ಸೋಷಿಯಲ್ ಜಸ್ಟಿಸ್. ನೋಡಿ, ನಿಮ್ಗೆ ವ್ಯತ್ಯಾಸ ಗೊತ್ತಿರಬೇಕು. GS1 ನಲ್ಲಿ ಸೊಸೈಟಿ ಇದೆ, GS2 ನಲ್ಲಿ ಸೋಷಿಯಲ್ ಜಸ್ಟಿಸ್ ಇದೆ. ಎರಡಕ್ಕೂ ವ್ಯತ್ಯಾಸ ಇದೆ. ಸೊಸೈಟಿನಲ್ಲಿ ಏನ್ ಕಲಿತೀವಿ? ಭಾರತದ ಜನಸಂಖ್ಯೆ, ಇಲ್ಲಿನ ಬಡತನ, ಇಲ್ಲಿನ ವೈವಿಧ್ಯತೆ, ಇಲ್ಲಿನ ನಾಗರಿಕತೆ, ಈ ಎಲ್ಲ ವಿಷಯಗಳನ್ನ ಕಲಿತೀವಿ. ಇಲ್ಲಿ ಕೋಮುವಾದ, ಜಾತ್ಯತೀತತೆ ಇವೆಲ್ಲಾನು ಇಲ್ಲಿ ಬರುತ್ತೆ. ಸೋಷಿಯಲ್ ಜಸ್ಟಿಸ್ ಅಂತ ಅಂದ್ರೆ ಇಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ ಎಜುಕೇಶನ್, ಹೆಲ್ತ್, ವಿಮೆನ್, ಚಿಲ್ಡ್ರನ್, ಮತ್ತೆ ಹಿಂದುಳಿದಿರೋ ಸಮಾಜ, ಉದಾಹರಣೆ SC ST OBC ಇವರೆಲ್ಲ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕು ಸರ್ಕಾರ. ಪಾಲಿಟಿ ಇದೆ ಅಲ್ವಾ ಇದು, ಹಾಗಾಗಿ ಪಾಲಿಟಿಗೆ ಸಂಬಂಧಪಟ್ಟಿರೋದು ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯ ಎದರಿಂದ ಕೊಡ್ಬೋದು? ನಾವು ರಾಜಕಾರಣದಿಂದ ಕೊಡ್ಬೋದು. ಅದಕ್ಕೋಸ್ಕರ ಈ ತರ ಇದೆ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ಇದೇನು ಅಂತ ಹೇಳಿ. ಓಕೆ, ಆಮೇಲೆ ನಾಲ್ಕನೇದು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಟೋಟಲ್ ಸಬ್ಜೆಕ್ಟ್ ಬರುತ್ತೆ. ನಮ್ದು ಪಾಲಿಟಿ ನೋಟ್ಸ್ ಒಂದು ಸುಮಾರು 200 ಪೇಜ್ ಇದೆ, ಗವರ್ನೆನ್ಸ್ 100 ಪೇಜ್ ಇದೆ, ಸೋಷಿಯಲ್ ಜಸ್ಟಿಸ್ 150 ಪೇಜು. ಇದು ಆಕ್ಚುಲಿ IR ನೋಡಿ ಮ್ಯಾಕ್ಸಿಮಮ್ ಇರೋದು ಕರೆಂಟ್ ಅಫೇರ್ಸ್ ಇಂದಾನೆ. ಪ್ರತಿ ತಿಂಗಳು 10 ಪೇಜ್ ಬರುತ್ತೆ, ಒಂದು ವರ್ಷದ 100 ಪೇಜ್ ಆಗುತ್ತೆ ನೋಡ್ರಿ. ಕರೆಂಟ್ ಅಫೇರ್ಸ್ ಇಂದಾನೆ ಕೇಳಿದಾರೆ ಅವರು, ಹೊಸದೆಲ್ಲೂ ಕೇಳಿಲ್ಲ, ಡೀಪ್ ಆಗಿ ಹೋಗಿಲ್ಲ. IR ಗೆ ನಮಗೆ ಮೇನ್ಸ್ ನೋಟ್ಸ್ ಕೂಡ ಇದೆ ಕನ್ನಡದಲ್ಲಿ, ಬಟ್ ಅದನ್ನ ಓದೋ ಅಗತ್ಯ ಇಲ್ಲ, ಇದಿದ್ರೆ ಸಾಕಾಗತ್ತೆ ನಿಮಗೆ. ಸರಿನಾ? ಸೊ ಹಾಗಿದ್ರೆ ಎಷ್ಟು ಪೇಜ್ ಓದಬೇಕಾಗತ್ತೆ ನೋಡ್ರಿ ಇದ್ರದ್ದು? 300, 400, 450, 100. 450 100 ಅಂದ್ರೆ ಎಷ್ಟಾಯ್ತು? 550 ಪೇಜಸ್ ಅಂದ್ರೆ ಸ್ಟ್ಯಾಟಿಕ್. ಇನ್ನು ಕರೆಂಟ್ ಅಫೇರ್ದು ಮಂತ್ಲಿ ಇಲ್ಲಿ 20 ಪೇಜ್ ಇರುತ್ತೆ, ಇದು ಸೇರ್ಕೊಂಡೇ ಇರುತ್ತೆ. ಇದ್ರೊಳಗಡೆ ಇದೊಂದು 5 ಪೇಜ್, ಒಂದು 200 ಪೇಜ್, 250 ಪೇಜ್ ಕರೆಂಟ್ ಅಫೇರ್ಸ್ ಓದ್ಬೇಕಾಗತ್ತೆ. ಎಲ್ಲ ಸೇರಿ 800 ಪೇಜ್ ನೋಡ್ರಿ ಇದ್ರದ್ದು ಕೂಡ ನೀವು ಓದ್ಬೇಕಾಗಿರೋ ನೋಟ್ಸ್. ಪ್ಲಸ್ ನ್ಯೂಸ್ ಪೇಪರ್ ಓದ್ತೀರಿ, ಮತ್ತೆ ಬೇರೆ ಬೇರೆ ಎಲ್ಲ ಮ್ಯಾಗಝಿನ್ಗಳನ್ನ ಓದ್ತಿರ್ತೀರಿ. ಇದಿಷ್ಟು ಓವರ್ ಆಲ್ ಆಗಿ GS2 ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಅಂಶಗಳು. ಇನ್ನು ನೆಕ್ಸ್ಟ್, ಈ ವರ್ಷ ಹೇಗೆ ಪ್ರಶ್ನೆಗಳು ಬಂದಿವೆ, ಕಳೆದ ವರ್ಷಗಳಲ್ಲಿ ಯಾವ ತರ ಇವ್ರು ಕೇಳಿದಾರೆ ಅನ್ನೋದನ್ನ ಇಲ್ಲಿ ನೋಡೋಣ ನಾವು. ಇಲ್ಲಿ ಪಾಲಿಟಿ ಮತ್ತು ಗವರ್ನೆನ್ಸ್ ಅನ್ನ ಮರ್ಜ್ ಮಾಡಿದೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಅವು ಎರಡು ಒಂದಕ್ಕೊಂದು ಅಂಟುಕೊಂಡಿರುವಂತ ಸಬ್ಜೆಕ್ಟು. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಹಳ ಏನ್ ಅಂತ ವ್ಯತ್ಯಾಸ ಇರಲ್ಲ, ಸ್ವಲ್ಪ ವ್ಯತ್ಯಾಸ. ಏನಿರುತ್ತೆ ಹೇಳ್ರಿ ವ್ಯತ್ಯಾಸ ಪಾಲಿಟಿಗೂ ಮತ್ತು ಗವರ್ನೆನ್ಸ್ಗೂ? ಏನ್ ವ್ಯತ್ಯಾಸ ಗವರ್ನೆನ್ಸ್ ಮತ್ತು ಪಾಲಿಟಿ ಅಂದ್ರೆ? ಪಾಲಿಟಿ ಅಂದ್ರೆ ರಾಜಕೀಯ ವ್ಯವಸ್ಥೆ, ಅದು ಯಾವ ತರ CM ಅವ್ರ ಕೆಲಸ ಏನು, ಆಮೇಲೆ ಯಾವ ತರ ನೇಮಕಾತಿಗಳಾಗತ್ತೆ, ಹೇಗಿದೆ ವ್ಯವಸ್ಥೆ ಅನ್ನೋದು. ಗವರ್ನೆನ್ಸ್ ಅಲ್ಲಿ ಆಡಳಿತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬರುತ್ತೆ. ಸರಿ, ನೋಡೋದಾದ್ರೆ ಈ ಪಾಲಿಟಿ ಮತ್ತು ಗವರ್ನೆನ್ಸ್ ಇಂದ ಹೈಯೆಸ್ಟ್ ವೇಟೇಜ್ ಅರ್ಧಕ್ಕರ್ಧ ಇಲ್ಲಿಂದಾನೇ ಬರುತ್ತೆ ನೇರವಾಗಿ. 50% ಇದಕ್ಕೆ ಅಂದ್ರೆ 250 ಮಾರ್ಕ್ಸ್ ನ ಕ್ವಶನ್ ಪೇಪರ್ ಇದೆ ಅಂದ್ರೆ ನಿಯರ್ಲಿ 125 ಇದರಿಂದಾನೇ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟಿವ್. ಆಮೇಲೆ ಸೋಷಿಯಲ್ ಜಸ್ಟಿಸ್, ಇದು ಕೂಡ ಎವರೇಜ್ 75 ಇದೆ. 2022ರಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಕೇಳಿದ್ರು ಅವರು. ಬಿಟ್ರೆ ಇದು ಕೂಡ ಎವರೇಜ್ 60 to 75 ಮೇಂಟೈನ್ ಮಾಡ್ಕೊಂಡು ಬಂದಿದೆ. ನೀವು ಇದೊಂದೇ ಓದಿದ್ರೆ 150 ಪೇಜ್ ಓದ್ಕೊಂಡಿದ್ರೆ ಚೆನ್ನಾಗಿ ಆರಾಮಾಗಿ ಸೇಮ್ ಹೇಗೆ GS1 ನಲ್ಲಿ ಇಂಡಿಯನ್ ಸೊಸೈಟಿ ಇದೆಯಲ್ಲ, ಹಾಗೆ ಇಲ್ಲಿನ ಸೋಷಿಯಲ್ ಜಸ್ಟಿಸ್ ನೆನ್ಪಿಟ್ಕೊಡ್ರಿ. ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು, ಭಾರತದ ಬಗ್ಗೆ ಬಹಳಷ್ಟು ಕಲಿತೀರಿ ಇದ್ರೊಳಗೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಎವರೇಜ್ ಪ್ರತಿ ವರ್ಷ 50 ಮಾರ್ಕ್ಸ್ ನ ಪ್ರಶ್ನೆಗಳಲ್ಲಿ ಬರ್ತಾ ಹೋಗಿದೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಗಿದ್ರೆ ಯಾವ ತರ ಪ್ಯಾಟರ್ನ್ ಇದೆ ನೋಡಿ, ಯಾವ ತರ ಕೇಳಿದಾರಂತ ಅಂದ್ರೆ ಪಾಲಿಟಿಯಿಂದ 10 ಮಾರ್ಕ್ಸ್ ನ ಪ್ರಶ್ನೆಗಳು 4 ಬಂದಿದೆ ಈ ಸಾರಿ, 15 ಮಾರ್ಕ್ಸ್ ನ ಪ್ರಶ್ನೆಗಳು 6 ಬಂದಿವೆ, ಟೋಟಲ್ 130 ಅಂಕ. ಸೋಷಿಯಲ್ ಜಸ್ಟಿಸ್ ಇಂದ 10 ಮಾರ್ಕಿಂದು 4, 15 ಮಾರ್ಕಿಂದು 2, ಟೋಟಲ್ 70 ಅಂಕ. ಈ ವರ್ಷ ಇಂಟರ್ನ್ಯಾಷನಲ್ ರಿಲೇಷನ್ 10 ಮಾರ್ಕಿಂದ 2, 15 ಮಾರ್ಕಿಂದ 2,
50. ಇದು ಫಿಕ್ಸ್ ಇದೆ ಪ್ರತಿ ವರ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಇವು. ಈ ತರ ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಹಾಗಿದ್ರೆ ನೋಡೋಣ ಒಂದೊಂದೇ ಪ್ರಶ್ನೆ ನಾವೀಗ ಅನಾಲಿಸಿಸ್ ಮಾಡೋಣ. ಟೋಟಲ್ 20 ಪ್ರಶ್ನೆಗಳು ಬಂದಿವೆ. ಇಲ್ಲಿ ಯಾವ ತರ ಕೇಳಿದ್ದಾರೆ ಪ್ರತಿ ವರ್ಷ ಅಂತ ಅಂದ್ರೆ, ಎವರೇಜ್ ಆಗಿ ಕ್ವಶನ್ ನಂಬರ್ 2, 3, 4 ಇವು ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಿರೋದಿವೆ. 11 ನಿಂದ 14 ವರೆಗೂ ಮತ್ತು ಏನಾಗಿವೆ ಅಂತ ಅಂದ್ರೆ ಪಾಲಿಟಿಗೆ ಸಂಬಂಧಪಟ್ಟಿವೆ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 17 ಮತ್ತು 18 ಸೋಷಿಯಲ್ ಜಸ್ಟಿಸ್ ಗೆ ಸಂಬಂಧಪಟ್ಟಿವೆ. ಗವರ್ನೆನ್ಸ್ ಕ್ವಶನ್ ನಂಬರ್ 8 ಇದೆ, 15 ಮತ್ತು 16 ಕೂಡ ಇದೆ. IR 9, 10, 19, 20 ಟೋಟಲ್ 20 ಪ್ರಶ್ನೆಗಳು, 150 ಅಂಕಗಳು. ಈ ತರ ಇಲ್ಲಿ ಪ್ರಶ್ನೆಗಳು ಬಂದಿವೆ. ಸರಿನಾ? ಹಾಗಿದ್ರೆ ಕ್ವಶನ್ಗಳನ್ನ ನೋಡೋಣ ನಾವೀಗ. ಮೊದಲ ಪ್ರಶ್ನೆ, ಎಸ್ ಇಲ್ಲಿದೆ ನೋಡಿ. ಕ್ವಶನ್ ನಂಬರ್ 1 ಇದನ್ನ ಇದು ಪ್ರಶ್ನೆ ಆಕ್ಚುಲಿ ಬಂದಿರೋದು. Right to privacy relating to self-identity is very dear to every human being and well protected under Article 21 of the Constitution. In this context, examine the effect of the amendment in 2026 to the Transgender Persons Act 2019. ತುಂಬಾ ಇಂಪಾರ್ಟೆಂಟ್ ಇದು. ನೆನಪಿದೆ? ಎಷ್ಟು ಜನರಿಗೆ ನೆನಪಿದೆ? ಇದನ್ನ ನಾನು ಪಾಲಿಟಿ ಕ್ಲಾಸ್ ಅಲ್ಲಿ ಇದು ಕರೆಂಟ್ ಅಫೇರ್ಸ್ ಹೇಳುವಾಗ ಹೇಳಿದ್ದೀನಲ್ಲ ಇದ್ರ ಬಗ್ಗೆ. ನಾನು ಏನ್ ಹೇಳಿದ್ದೆ ನಿಮಗೆ? DC ಅವ್ರ ಮುಂದೆ ಹೋಗಿ ನಾನು ಗಂಡಸು ಅಥವಾ ಹೆಂಗಸು ಹೇಳ್ಕೊಂಡ್ರೆ ಅವ್ರೇನ್ ಮಾಡ್ತಾರೆ, ಅದಕ್ಕೆ ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ತರ ಇತ್ತು. ಸೊ ಅದ್ರ ಬಗ್ಗೆ ಬಂದಿರೋಂಥ ಪ್ರಶ್ನೆ, ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಇಂದ ಕೇಳಿರುವಂತ ಪ್ರಶ್ನೆ. ಸೋಷಿಯಲ್ ಜಸ್ಟಿಸ್ ಬರುತ್ತಿದ್ದು. ನಾನು ವಿಮೆನ್, ಚಿಲ್ಡ್ರನ್ ಅಂತ ಹೇಳೋ ಜೊತೆಗೆ ಟ್ರಾನ್ಸ್ಜೆಂಡರ್ ಕೂಡ ಹೇಳ್ಬೇಕಾಗಿತ್ತು. ಅಂದ್ರೆ ಏನಿದೆ ನೋಡಿ, ಇದು ರೈಟ್ ಟು ಪ್ರೈವಸಿ ರಿಲೇಟಿಂಗ್ ಟು ಸೆಲ್ಫ್ ಐಡೆಂಟಿಟಿ. ಸೆಲ್ಫ್ ಐಡೆಂಟಿಟಿ ನಮ್ಮನ್ನ ಯಾರು ಅಂತ ನಾವೇ ಹೇಳ್ಕೊಳ್ಳೋದು ಯಾವ್ದ್ರ ಅಡಿಯಲ್ಲಿ ಬರುತ್ತೆ ಅಂದ್ರೆ Article 21 ಅಡಿಯಲ್ಲಿ ಬರುತ್ತೆ. ಸೊ ಇದರ ಎಫೆಕ್ಟಿವ್ನೆಸ್ ಅನ್ನ ಎಕ್ಸಾಮೈನ್ ಮಾಡ್ರಿ ಈ ಒಂದು ತಿದ್ದುಪಡಿದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಕಾಯ್ದೆಯ ಬಗ್ಗೆ. ಸರಿನಾ? ಸೊ ಇದ್ರ ಬಗ್ಗೆ ಆನ್ಸರ್ ಅನ್ನ ಕೊಟ್ಟಿದೀವಿ. ಇದನ್ನ ಆಮೇಲೆ ನೀವು ಫ್ರೀ ಆಗಿದ್ದಾಗ ಓದ್ಕೊಳ್ಬೇಕು. ಪ್ರತಿಯೊಂದರದ್ದು ಆನ್ಸರ್ ಅನ್ನ ಕೊಟ್ಟಿದೀವಿ. ಈಗ ಈ ತರದ ಹಿಂದೆ ಪ್ರಶ್ನೆಗಳು ಬಂದಿವೆ ಇಲ್ಲ ಒಂದ್ಸಾರಿ ಚೆಕ್ ಮಾಡೋಣ. Article 21 ಬಗ್ಗೆ ಪ್ರಶ್ನೆಗಳು ಬಂದಿವೆ ಹಿಂದೆ. Article 21 ಬಗ್ಗೆ ಪ್ರಶ್ನೆಗಳನ್ನ ಹಿಂದೆ ಕೇಳಿದ್ದಾರೆ. ಟ್ರಾನ್ಸ್ಜೆಂಡರ್ ಹಕ್ಕುಗಳ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಲೀಗಲ್ ಫ್ರೇಮ್ವರ್ಕ್ ಗಳ ಬಗ್ಗೆ UPSC ಥೀಮ್ಗಳಲ್ಲಿ ನೇರವಾಗಿ ಬಂದಿವೆ. ಯಾಕಂದ್ರೆ ಟ್ರಾನ್ಸ್ಜೆಂಡರ್ ಎಲ್ಲಿ ಬರ್ತಾರಂತ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರ್ತಾರೆ. Article 21 ಅಂತೂ ಬಹಳ ದಿನಗಳಿಂದ ಸುದ್ದಿಯಲ್ಲಿ ಇರುತ್ತಿದ್ದು. ಹಾಗಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿರ್ತೀರಿ ನೀವು. ಅಲ್ಲಿಂದ ಬಂದಿರುವಂತ ಪ್ರಶ್ನೆ ಇದು. ಈಗ ಪ್ರಶ್ನೆ ಸಂಖ್ಯೆ 2 ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಇದು. ನಾನು ಹೇಳಿದ್ನಲ್ಲ ನಿಮಗೆ, ಸೋಷಿಯಲ್ ಜಸ್ಟಿಸ್ ಅಲ್ಲಿ ವುಮೆನ್ ಬಂದೇ ಬರ್ತಾರೆ. ಮಹಿಳೆಯರು ಮತ್ತು ಮಹಾತ್ಮ ಗಾಂಧೀಜಿ ಇವರಿಬ್ಬರ ಬಗ್ಗೆ ನೀಟಾಗಿ ಓದ್ಕೊಂಡಿದ್ರೆ ಪ್ರತಿ ವರ್ಷ 30 ಮಾರ್ಕ್ಸ್ ಫಿಕ್ಸ್ ಇವ್ರ ಮೇಲೆ, ಮಹಿಳೆಯರು ಮತ್ತು ಗಾಂಧೀಜಿ ಅವ್ರ ಮೇಲೆ. ಈ ಪ್ರಶ್ನೆ ಏನಿದೆ ನೋಡಿ, ವಿಮೆನ್ ಆಸ್ ಅ ಕ್ಲಾಸ್ ನೈದರ್ ಬಿಲಾಂಗ್ ಟು ಮೈನಾರಿಟಿ ಗ್ರೂಪ್ ನಾರ್ ಆರ್ ದೇ ರಿಗಾರ್ಡೆಡ್ ಆಸ್ ಅ ಫಾರ್ಮಿಂಗ್ ಅ ಬ್ಯಾಕ್ವರ್ಡ್ ಕ್ಲಾಸ್. ಮಹಿಳೆಯರನ್ನ ನಾವು ಅಲ್ಪಸಂಖ್ಯಾತರಲ್ಲೂ ಗುರುತಿಸಲ್ಲ, ಹಾಗೇನೆ ಅವ್ರನ್ನ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲೂ ಗುರುತಿಸಲ್ಲ. ಹೌದು. In the light of this statement, discuss the evolution of women's reservation from local bodies to parliament. ಅಂದ್ರೆ ಮಹಿಳೆಯರ ಮೀಸಲಾತಿಯ ಬಗ್ಗೆ ಡಿಸ್ಕಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ? ಈ ಲೋಕಲ್ ಬಾಡಿಗಳಿಂದ ಸೇರಿಸಿ ಪಾರ್ಲಿಮೆಂಟ್ ವರೆಗೂ. ಸಿಂಪಲ್ ಪ್ರಶ್ನೆ. ಈಗ ಲೋಕಲ್ ಬಾಡೀಸ್ ಯಾವಾಗ ಬಂತು ಮೀಸಲಾತಿ? ಗ್ರಾಮ ಪಂಚಾಯತಿಗಳಲ್ಲೆಲ್ಲ ತುಂಬಾ ಫೇಮಸ್ ಅಮೆಂಡ್ಮೆಂಟ್ ಆಯ್ತಲ್ಲ ಕಾನ್ಸ್ಟಿಟ್ಯೂಷನ್ ಗೆ. ಆನ್ಲೈನ್ ಅವ್ರು ಹೇಳಿ ನೋಡೋಣ. 73, 74 ಅಲ್ವಾ? ನಿಮ್ಗೆ ಗೊತ್ತಿರೋದೇ ಇದೆ. Article 73rd ಮತ್ತೆ 74th ಅಮೆಂಡ್ಮೆಂಟ್ ಗಳಿಂದ
ಲೋಕಲ್ ಬಾಡಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಬಂತು. ಎಷ್ಟು? 33%. ಇದರಿಂದ ದೇಶದಲ್ಲಿ ಸುಮಾರು ಈಗ 14 ಲಕ್ಷ ಜನ ಮಹಿಳೆಯರು ಏನಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿ ಕೆಲಸ ಮಾಡ್ತಾ ಇದೆ. ಇದು 1ನೇ ಪಾಯಿಂಟ್. ಆಮೇಲೆ ಈಗ ಇತ್ತೀಚೆಗೆ ಯಾವುದೋ ಒಂದು ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರಲ್ಲ ಭಾರತ ಸರ್ಕಾರದವರು, ವಿಮೆನ್ ರಿಸರ್ವೇಶನ್ ಮಾಡಿದಾರಲ್ಲ ಪಾರ್ಲಿಮೆಂಟ್ ಅಲ್ಲಿ, ಸ್ತ್ರೀ ವಂದನ ಅಲ್ಲ, ನಾರಿ ಶಕ್ತಿ ವಂದನ. ನಾರಿ ಶಕ್ತಿ ವಂದನ ಅಡಿಯಲ್ಲಿ ಏನ್ ಮಾಡಿದ್ದಾರೆ? 33% ರಿಸರ್ವೇಶನ್ ಅನ್ನ ಲೋಕಸಭೆ ಮತ್ತು MLA ಚುನಾವಣೆಗಳಲ್ಲೂ ಕೂಡ ಮೀಸಲಾತಿಯನ್ನು ಕೊಡೋಕೆ ಭಾರತ ಸರ್ಕಾರ ಪ್ಲಾನ್ ಮಾಡಿದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಬರೀಬಹುದಾ ಇದ್ರ ಬಗ್ಗೆ? ಈಗ ಜಸ್ಟ್ ನೋಡಿ, ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಅಷ್ಟೇ ಓದಿದೀವಿ, ಈ ಪಾಯಿಂಟ್ ಸಿಕ್ಸ್ ನಮಗೆ. ಇನ್ ತುಂಬಾ ಡೀಪ್ ಆಗಿ ನೀವು ಓದ್ಕೊಂಡ್ರೆ ಆರಾಮಾಗಿ ಬರಿಬಹುದು. 106ನೇ ತಿದ್ದುಪಡಿ ಇದು, ಸಂವಿಧಾನದ 106ನೇ ತಿದ್ದುಪಡಿ ಮುಖಾಂತರ ಈ ತರ ಬದಲಾವಣೆಗಳನ್ನ ಸಂವಿಧಾನ ತಂದ್ವಿ. ಸರಿನಾ? ಇದು ಹೇಗ್ ಬಂತು? ಕರೆಂಟ್ ಅಫೇರ್ಸ್ ಇಂದಾನೆ ಡೈರೆಕ್ಟ್ ಬಂದಿದೆ. ಆಮೇಲೆ ನೋಡೋಣ ಅದು ಎಲ್ಲೆಲ್ಲಿಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 3. Examine whether the constitutional office of the Lok Sabha Speaker has become vulnerable to partisan politics under the current anti-defection regime. Anti-defection ಲಾ ಬಗ್ಗೆ ಓದಿದ್ದೀರಾ? ಓಕೆ, ಇದು ಕೂಡ ನಾವು ಸುದ್ದಿಯಲ್ಲಿ ಇರದೇ ಇರುತ್ತೆ. ಯಾವುದು ಶೆಡ್ಯೂಲ್? ಅದು ಶೆಡ್ಯೂಲ್. ಓಕೆ, ಅದ್ರ ಬಗ್ಗೆ. ಇನ್ನು ಲೋಕಸಭಾ ಸ್ಪೀಕರ್ ಅವರಂತೂ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ, ಬಂದೇ ಇರುತ್ತೆ ಅವ್ರ ಬಗ್ಗೆ. ಸೊ ವಾಟ್ ದ ಇನ್ಸ್ಟಿಟ್ಯೂಷನಲ್ ಚೇಂಜಸ್ ಆರ್ ರಿಕ್ವೈರ್ಡ್ ಟು ಎನ್ಶೂರ್ ದ ನ್ಯೂಟ್ರಾಲಿಟಿ ಆಫ್ ಲೋಕಸಭಾ ಸ್ಪೀಕರ್ ಇನ್ ಮ್ಯಾನೇಜಿಂಗ್ ದ ಪೋಲರೈಸ್ಡ್ ಹೌಸ್? ಏನ್ ಕೇಳ್ತಾ ಇದಾರಂತ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಲೋಕಸಭಾ ಸ್ಪೀಕರ್ ಅವರ ಪೋಸ್ಟ್ ಏನಿದೆಯಲ್ಲ, ತುಂಬಾ ವಲ್ನರೇಬಲ್ ಆಗಿದೆ. ವಲ್ನರೇಬಲ್ ಅಂತ ಅಂದ್ರೆ ದುರ್ಬಲವಾಗಿದೆ. ಯಾಕೆ ದುರ್ಬಲವಾಗಿದೆ? ಅವರು ಒಂದು ಪಕ್ಷದವರು ಇರ್ತಾರೆ, ಸೊ ಪಕ್ಷದ ಮಾತನ್ನ ಕೇಳ್ಬೇಕಾಗ್ತಾ ಇದೆ. ಸೊ ಹಾಗಾಗಿ ಅದನ್ನ ನಾವು ಹೇಗೆ ಸ್ಟ್ರಾಂಗ್ ಮಾಡ್ಬೋದು? ಮೊದಲೇ ನಾವು ಇದು ಟೋಟಲ್ 10 ಮಾರ್ಕ್ಸ್ ನ ಪ್ರಶ್ನೆ. 5 ಮಾರ್ಕ್ಸ್ಗೆ ಹೇಗೆ ದುರ್ಬಲವಾಗಿದೆ, ಏನೇನ್ ಚಾಲೆಂಜಸ್ ಅಲ್ಲಿ ಫೇಸ್ ಮಾಡ್ತಾ ಇದೆ, ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ ಬರಿಬಹುದು. ಇನ್ನು 5 ಮಾರ್ಕ್ಸ್ ಏನ್ ಮಾಡ್ಬೋದು? ಏನೇನು ಬದಲಾವಣೆಯನ್ನು ತರೋದು, ಆತರ ಹೇಳ್ಬಹುದು. ಸರಿ, ಹಾಗಾದ್ರೆ ಜಸ್ಟ್ ಡಿಸ್ಕಸ್ ಮಾಡೋಣ. ತುಂಬಾ ಸಿಂಪಲ್ ಇದೆ ಪ್ರಶ್ನೆ. ಏನೇನ್ ಸಮಸ್ಯೆ ಆಗ್ತಾ ಇದೆ? ಮೊದಲೇದು ಸಮಸ್ಯೆಗಳು. ಅವರು ಆಡಳಿತ ಪಕ್ಷದ ಪರವಾಗಿ ಸಲಹೆಗಳನ್ನ ಕೊಡ್ತಾರಲ್ಲ, ಸಾಮಾನ್ಯವಾಗಿ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಸಮಯ ಕೊಡೋದು. ಓಕೆ, ರೂಲಿಂಗ್ ಪಾರ್ಟಿ ಪರವಾಗಿ ಹೆಚ್ಚು ಸಮಯ ಕೊಡೋದು, ವಿರೋಧ ಪಕ್ಷದಿಗೆ ಟೈಮ್ ಕೊಡದೇ ಇರೋದು. ಇದು ಮೊದಲ ಸಮಯ, ಮೊದಲೇದು. ಎರಡನೇದು, ದುರ್ಬಲವಾಗಿದೆ ಇದು ಈ ಪೋಸ್ಟ್. ಯಾಕೆ? ಇವರನ್ನ ಅವಿಶ್ವಾಸ ಗೊತ್ತುವಳಿ ಮಾಡಿ ಇವರನ್ನ ಇಳಿಸಬಹುದಾದ್ರಿಂದ ಇಳಿಸಬಹುದಲ್ಲ ಇವ್ರನ್ನ, ಹಾಗಾಗಿ ಹೆದರ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಇವ್ರು. ಮತ್ತೆ ಮತ್ತೊಂದು 2-3 ಪಾಯಿಂಟ್ ಬರಿಬಹುದು. ಹಾಗಾದ್ರೆ ಏನ್ ಪರಿಹಾರ ಕೊಡ್ಬೋದು ನಾವು ಇದಕ್ಕೆ? ಯಾವ ದೇಶದ ಎಕ್ಸಾಂಪಲ್ ಕೊಡ್ತೀರಿ ಇಲ್ಲಿ? ಬ್ರಿಟನ್ ಅಲ್ವಾ? ಪಾಲಿಟಿ ಯಾರಿಗೆ ಮುಗಿದಿದೆ ನಿಮಗೆ ಗೊತ್ತಿರುತ್ತೆ. ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಏನಿದೆ, ಇವರು ಸ್ಪೀಕರ್ ಆದ್ಮೇಲೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ. ಅಲ್ಲಿ ನಮ್ ದೇಶದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ, ಬಟ್ ಅದನ್ನ ಫಾಲೋ ಮಾಡಲ್ಲ. ಬಟ್ ಬ್ರಿಟನ್ ಅಲ್ಲಿ ಏನ್ ಮಾಡ್ತಾರೆ? ರಾಜೀನಾಮೆ ಕೊಡ್ತಾರೆ. ಸರಿ, ಆ ತರ. ಮತ್ತೇನ್ ಮಾಡ್ಬೋದು? ಇವರು ಒಂದು ಪೋಸ್ಟ್ ಅನ್ನ 2/3 ಮೆಜಾರಿಟಿಯಿಂದ ಮಾತ್ರ ರಿಮೂವ್ ಮಾಡಬೇಕು ಅಂತ ನಿಯಮಗಳನ್ನ ತಗೊಂಡ್ ಬರೋದು. ಅವಾಗ ಸ್ಟ್ರಾಂಗ್ ಆಗಿರುತ್ತೆ ಪೋಸ್ಟ್ ಅದು. ಓಕೆ, ಸೊ ಈ ತರ ಎಲ್ಲ ಬದಲಾವಣೆಗಳನ್ನ ತರಬಹುದಾಗಿದೆ. 3ನೇ ಪ್ರಶ್ನೆ ತುಂಬಾ ಸುದ್ದಿಯಲ್ಲಿ ಇರೋದೇ ಅದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 4. ಇಸ್ ದ ರೈಟ್ ಟು ವೋಟ್ ಅ ಫಂಡಮೆಂಟಲ್ ರೈಟ್? ಡೈರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ 1-2 ಮಾರ್ಕ್ಸ್ಗೆ. ಫಂಡಮೆಂಟಲ್ ರೈಟ್ ಇದು ಅಲ್ಲ. ಎಂತ ರೈಟ್ ಇದು? ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ರೈಟ್, ಸಂವಿಧಾನಾತ್ಮಕ ಹಕ್ಕು ನಮಗದು. ನೀವೇನ್ ಬರಿಬೇಕು? ಫಸ್ಟ್ ಲೈನ್ ಅಲ್ಲಿ ಏನ್ ಬರಿಬೇಕು ಅಂತ ಅಂದ್ರೆ, ದ ರೈಟ್ ಟು ವೋಟ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಬಟ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ರೈಟ್ ಅಂತ ಬರಿಬೇಕು. ಮೂಲಭೂತ ಹಕ್ಕು ಅಲ್ಲ. ಇದಕ್ಕೆ ಎಕ್ಸಾಂಪಲ್ ಏನ್ ಬರಿತೀರಿ? ಜೈಲಲ್ಲಿ ಇರುವಂತ ವ್ಯಕ್ತಿ ವೋಟ್ ಹಾಕಬಹುದಾ? ಹಾಕಲ್ಲ, ಗೊತ್ತಿರಲಿ. ನೆಕ್ಸ್ಟ್, ಡಿಸ್ಕಸ್ ದ ಪೊಸಿಷನ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫೈಲ್ ಅಂಡರ್ಟೇಕಿಂಗ್ ದ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್. ಏನಿದು? SIR ಬಗ್ಗೆ ಪ್ರಶ್ನೆ ಬಂದಿದೆ. ಓಕೆ, ಎಲೆಕ್ಷನ್
ಕಮಿಷನ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಪೊಸಿಷನ್ ಅಂದ್ರೆ ಎಲೆಕ್ಷನ್ ಕಮಿಷನ್ ನ ಸ್ಥಾನಮಾನ ಡಿಸ್ಕಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕ್ಯಾನ್ ಇಟ್ ಆಲ್ಸೋ ಎಕ್ಸಾಮೈನ್ ದ ಕ್ವಶನ್ ಆಫ್ ಸಿಟಿಜನ್ಶಿಪ್ ಆಫ್ ವೋಟರ್ಸ್. ನೋಡಿ, ಇದು ನ್ಯೂಸ್ ಪೇಪರ್ ಅಲ್ಲೇ ಇರ್ತಿದ್, ಅಬ್ಸರ್ವ್ ಮಾಡಿದೀರಿ? ನ್ಯೂಸ್ ಪೇಪರ್ ಅಲ್ಲಿ ಅಂದ್ರೆ ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಚುನಾವಣಾ ಆಯೋಗದ ಕೆಲಸ ಏನು ಅಂತ ಅಂದ್ರೆ ವೋಟರ್ ಲಿಸ್ಟ್ ನ ರೆಡಿ ಮಾಡೋದು ಅಷ್ಟೇ. ಒಬ್ಬ ವ್ಯಕ್ತಿ ದೇಶದ ಪ್ರಜೆ ಹೌದು ಅಲ್ಲೋ ಅನ್ನೋದನ್ನ ಯಾರು ನಿರ್ಧಾರ ಮಾಡಬಾರ್ದು? ಚುನಾವಣಾ ಆಯೋಗ. ಸೊ ಇಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ, ಕ್ಯಾನ್ ಇಟ್ ಆಲ್ಸೋ ಎಕ್ಸಾಮೈನ್ ದ ಕ್ವಶನ್ ಆಫ್ ಸಿಟಿಜನ್ಶಿಪ್ ಆಫ್ ವೋಟರ್ಸ್ ಅಂತ ಕೇಳಿದ್ರೆ ನೋ, ಅಲ್ಲ, ಅದ್ರ ಕೆಲಸ ಅಲ್ಲ ಅದು. ಸಿಟಿಜನ್ಶಿಪ್ ಅನ್ನ ಯಾರು ಕೊಡ್ತಾರೆ ನಮ್ಮ ದೇಶದಲ್ಲಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯದ ಕೆಲಸ ಅದು. ಯಾರು ನಮ್ಮ ದೇಶದವರು, ಯಾರು ನಮ್ಮ ದೇಶದವ್ರು ಅಲ್ಲ ಅನ್ನೋದನ್ನ ಪತ್ತೆ ಹಚ್ಚೋದು ಇವ್ರ ಕೆಲಸ, ಗೊತ್ತಿರಲಿ. ಸರಿನಾ? ಸೊ ಹಾಗಾಗಿ ಇದು ಕೂಡ ಸುದ್ದಿಯಲ್ಲಿ ಇದ್ದಂತ ಟಾಪಿಕ್. ಇದ್ರ ಬಗ್ಗೆ ನಾನು ಆನ್ಸರ್ಸ್ ಕೊಟ್ಟಿದ್ದೀನಿ, ಆಮೇಲೆ ಫ್ರೀ ಇದ್ದಾಗ ನೋಡ್ಕೊಡ್ರಿ ಅದನ್ನೆಲ್ಲ ನೀಟಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿ. ಈಗ ಎಷ್ಟು ಈಸಿ ಇದೆ ಅಂತ ಅಂದ್ರೆ UPSC ಇವು ಚಾಟ್ GPT ಇಂದ ಮಾಡಿರುವಂತ ಆನ್ಸರ್ಗಳಿವು. ಓಕೆ, ಯಾವ ಬುಕ್ಸ್ ನಾವೇನ್ ರೆಫರ್ ಮಾಡಿಲ್ಲ ಇದಕ್ಕೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ರೆಡಿ ಮಾಡಿರೋದಲ್ಲ, ಜಸ್ಟ್ ಎಡಿಟ್ ಮಾಡೋಕ್ 1 hour ಬೇಕಾಗತ್ತೆ ನಮಗೆ. ಬಟ್ ಮೊದಲು ನಾವು ಸ್ಟಡಿ ಮಾಡುವಾಗ ಏನ್ ಮಾಡ್ಬೇಕಾಗ್ತಾ ಇತ್ತು, UPSC ಕ್ವಶನ್ ಬಂದ ಮೇಲೆ ಅದನ್ನ ಗೂಗಲ್ ಅಲ್ಲಿ ಹಾಕಿ ಸರ್ಚ್ ಮಾಡಿ ಆ ವೆಬ್ಸೈಟ್ ಗಳಿಗೆ ಹೋಗಿ ಅದಕ್ಕೆ ಏನ್ ಆನ್ಸರ್ ಬರೀಬಹುದು ಅಂತ ಹುಡುಕ್ಬೇಕಾಗ್ತಿತ್ತು. ಇಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳ ಆನ್ಸರ್ ಗಳನ್ನ ಬಿಡುಗಡೆ ಮಾಡೋವರೆಗೂ ವೇಟ್ ಮಾಡ್ಬೇಕಾಗ್ತಾ ಇತ್ತು. ಇವತ್ತೇನು ಇಲ್ಲ. ಸೊ ಹಾಗಾಗಿ ನಾವ್ ಇದನ್ನ ಹಾಕಿದೀವಿ. ನೀವೇನ್ ಮಾಡ್ಬೇಕು? ಸ್ಟಡಿ ಮಾಡ್ಬೇಕು. ನಿಮ್ಮಲ್ಲಿ ಆ ಕುತೂಹಲ ಇರಬೇಕು. ನಾವು ಮೊದಲು ವೇಟ್ ಮಾಡ್ತಾ ಇದ್ವಿ ಆನ್ಸರ್ ಏನ್ ಬರುತ್ತೆ ನೋಡೋಣ ಅಂತ ಹೇಳಿ. ಎಷ್ಟು ಜನ ಓದಿದೀರಿ ಆನ್ಸರ್ಸ್ ಇವನ್ನ? ನಿನ್ನೆ ಕುತ್ಕೊಂಡು 2 ಗಂಟೆ ವರ್ಕ್ ಮಾಡಿದೀನಿ ನಾನು, ಹಾಕಿದೀನಿ 3 PDFs. ನೋಡಿದೀರಿ? ನೋಡ್ಬೇಕು. ಏನಾಗತ್ತಂದ್ರೆ ನಾವು ಟೆಕ್ನಾಲಜಿ ಇಂಪ್ರೂವ್ ಆದಾಗೆ ನಮ್ಮಲ್ಲಿ ಕುತೂಹಲ ಕಡಿಮೆ ಆಗ್ತಾ ಇದೆ. ಇಟ್ಕೊಳ್ಬೇಕು ಅದನ್ನ. ಕುತೂಹಲ ಕಂಟಿನ್ಯೂಸ್ ಆಗಿ ಇರ್ಬೇಕು ನಿಮ್ ಬಳಿ. ಕುತೂಹಲ ಚೆನ್ನಾಗಿದ್ದಾಗ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. Do constitutional bodies like the National Commission for Scheduled Caste and the National Commission for Scheduled Tribes possess adequate enforcement powers to secure substantial social equality? ನೋಡಿ, ನಾನು ಯಾವ ಟಾಪಿಕ್ ನಿಂದ ಹೇಳ್ತಾ ಇದ್ದೀನಿ ಇದನ್ನ? ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಲ್ಲಿ ಅಂದ್ರೆ ಏನಂತ ಹೇಳಿದ್ದೆ ನಾನು ನಿಮಗೆ? SC ST ಅವ್ರ ಬಗ್ಗೆನೂ ಕೂಡ ಬರುತ್ತಂತ ಹೇಳಿದ್ನಲ್ಲ. ಪ್ರಶ್ನೆ ಯಾವ್ದ್ರ ಬಗ್ಗೆ ಇದೆ ನೋಡ್ರಿ? ರಾಷ್ಟ್ರೀಯ SC ಗಳ ಕಮಿಷನ್, ಹಾಗೇನೆ ರಾಷ್ಟ್ರೀಯ ST ಕಮಿಷನ್, ಇವುಗಳಿಗೆ ಅಡೆಕ್ವೇಟ್ ಪವರ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಏನಾದ್ರೂ ಈಗ SC ST ಗಳ ಮೇಲೆ ದೌರ್ಜನ್ಯ ಆದಾಗ ಅದಕ್ಕೆ ಪರಿಹಾರ ಕೈಗೊಳ್ಳೋಕೆ ಇವಳಿಗೆ ಪವರ್ ಕೊಡ್ಲಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಬರೆಯೋದು ನೀವು? ಒಂದು 5 ಮಾರ್ಕ್ಸ್ ಬರೆಯೋದು. ಸಜೆಸ್ಟ್ ಮೆಜರ್ಸ್ ಟು ಎನ್ಹಾನ್ಸ್ ದೇರ್ ಇನ್ಸ್ಟಿಟ್ಯೂಷನಲ್ ಎಫೆಕ್ಟಿವ್ನೆಸ್, ಅಂದ್ರೆ ಪವರ್ಸ್ ಹೆಚ್ಚು ಮಾಡೋಕೆ ಏನೇನ್ ಮಾಡ್ಬೇಕು ಅಂತ ಒಂದು 5 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಇದೆಲ್ಲಿ ಬರುತ್ತೆ? ನಮ್ಮ ಪಾಲಿಟಿನಲ್ಲೇ ಇದೆ. ಓಕೆ, ನಮ್ಮ ಪಾಲಿಟಿನಲ್ಲಿ ಇದೆ, ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುವಂತ ಪ್ರಶ್ನೆ. ಓಕೆ, ನನಗೂ ಮೊದಲು UPSC ಮೇನ್ಸ್ ಪ್ರಶ್ನೆ ಎಲ್ಲಿಂದ ಕೇಳ್ತಾ ಇದಾರೆ ಅನಿಸ್ತಾ ಇತ್ತು. ಬಟ್ ಈಗ ಏನಾಗಿದೆ, ಬಹಳ ವರ್ಷಗಳಿಂದ ಟೀಚ್ ಮಾಡ್ತಾ ಇದೀವಲ್ಲ, ಒಂದು ಅಂದಾಜ್ ಸಿಗ್ತಾ ಇದೆ ನಮಗೆ ಅವ್ರು ಎಲ್ಲಿಂದ ಕೇಳ್ತಾ ಇದಾರೆ, ಪ್ರಶ್ನೆಗಳು ಹೇಗ್ ಬರ್ತಾ ಇವೆ ಅಂತ ಹೇಳಿ. ನೀವು ಮುಂದೆ ಕಲಿತೀರಿ ಈ ತರ. ನೆಕ್ಸ್ಟ್ ಕ್ವಶನ್ ನಂಬರ್, ಮತ್ತು ವಾಪಸ್ 4 ಹಾಕಿದ್ದು ಇದು ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಇದೇನು ರಿಪೀಟ್ ಆಗ್ತಾ ಇದೆ ಇಲ್ಲಿ? ಕ್ವಶನ್ ನಂಬರ್ 5 ಆಯ್ತಲ್ಲ. ಕ್ವಶನ್ ನಂಬರ್ 6 ನೋಡೋದಕ್ಕೀಗ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬುಡಕಟ್ಟು ಸಮುದಾಯದವರ ಬಗ್ಗೆ. ಡಸ್ ಇಂಡಿಯಾಸ್ ಟ್ರೈಬಲ್ ಡೆವಲಪ್ಮೆಂಟ್ ಪಾಲಿಸಿ ರಿಫ್ಲೆಕ್ಟ್ ದ ಆಸ್ಪಿರೇಷನ್ಸ್ ಫಾರ್ ಅ ಸೋಷಿಯಲಿ ಗ್ರೌಂಡೆಡ್ ಅಂಡ್ ಈಕ್ವಿಟಿ ಬೇಸ್ಡ್ ಗವರ್ನೆನ್ಸ್? ಜಸ್ಟಿಫೈ ಯುವರ್ ಆನ್ಸರ್. ಭಾರತ ಸರ್ಕಾರ ಬುಡಕಟ್ಟು ಸಮುದಾಯದವರಿಗೆ ಏನು ಕ್ರಮಗಳನ್ನ ಕೈಗೊಳ್ತಾ ಇದೆಯಲ್ಲ, ಅವು ಆ ಜನರ ಒಳಿತಿಗಾಗಿ ಕೆಲಸ ಮಾಡ್ತಾ ಇದಾವ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ನೇರವಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ, ಆರ್ಟಿಕಲ್ ನಲ್ಲಿ 5 ಮತ್ತು 6ನೇ ಅನುಸೂಚಿ, ಶೆಡ್ಯೂಲ್ 5 ಶೆಡ್ಯೂಲ್ 6 ನಲ್ಲಿ ವಿಶೇಷವಾದಂತಹ ಪವರ್ಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡಿದಾರೆ ಅಂತ ಅಂದ್ರೆ, ಆ ಒಂದು ಗ್ರಾಮ ಪಂಚಾಯಿತಿಗಳ ನಿರ್ಧಾರನೆ ಫೈನಲ್ ಅಂತ ಹೇಳಲಾಗತ್ತೆ. ಗೊತ್ತಿದೆ ನಿಮಗೆ? ಈ ಪ್ರಶ್ನೆ ಯಾಕೆ ಬಂದಿದೆ ಗೊತ್ತಾ? ಮಣಿಪುರದೊಂದು, ಮತ್ತೆ ವಿರೋಧ ಪಕ್ಷದ ನಾಯಕರು ಹೋಗಿ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ದಾರೆ ನೋಡ್ರಿ. ಯಾವ ಏರಿಯಾ ಅದು? ಇಂಪಾರ್ಟೆಂಟ್ ಸ್ಟ್ರೇಟ್ ಸಮೀಪನೇ ಇದೆಯಲ್ಲ ಅದು.
ಅಲ್ಲ, ಸ್ಟ್ರೇಟ್ ಅಂತ ಅಂದ್ರೆ ಜಲಸಂಧಿ. ಅಂಡಮಾನ್ ನಿಕೋಬಾರ್ಗಳಲ್ಲಿ ಏನಾಗಿದೆ ಅಂತ ಅಂದ್ರೆ, ಅವ್ರು ಆಕ್ಚುಲಿ ಬುಡಕಟ್ಟು ಸಮುದಾಯದ ಜನ ಇದಾರೆ ಅಲ್ಲಿ. ರೂಲ್ಸ್ ಹೇಗಿದೆ ನಮ್ಮ ಸಂವಿಧಾನದ ಪ್ರಕಾರ ಅಂತ ಅಂದ್ರೆ, ಬುಡಕಟ್ಟು ಸಮುದಾಯದ ಜನ ಏನು ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡಿ ನಿರ್ಧಾರ ತೆಗೆದುಕೊಳ್ತಾರಲ್ಲ, ಅದೇ ಫೈನಲ್. ಅವ್ರು ಏನ್ ಹೇಳ್ತಾ ಇದಾರೆ, ನಮಗೆ ಯಾವುದೇ ಪೋರ್ಟ್ ಬೇಡ, ಏನು ಬೇಡ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ಅದನ್ನ ಮೀರಿ ಅಲ್ಲಿ ಪೋರ್ಟ್ ಅನ್ನು ಡೆವಲಪ್ ಮಾಡ್ತಾ ಇದೆ. ನಮ್ಮ ದೇಶಕ್ಕೆ ಬೇಕು ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಪ್ರಶ್ನೆ ಬಂದಿದೆ. ಆ ಜನರ ಒಳಿತಿಗಾಗಿ ಇದನ್ನ ಮಾಡ್ತಾ ಇದಾರೋ ಇಲ್ವೋ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದಾರೆ ಇಲ್ಲಿ. ಸರಿನಾ? ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇದ್ರ ಬಗ್ಗೆ ಆನ್ಸರ್ ಕೊಟ್ಟಿದೀವಿ, ಓದ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸೋಷಿಯಲ್ ಜಸ್ಟಿಸ್ ಯಾವ್ದ್ರ ಬಗ್ಗೆ ಹೇಳಿದೀನಿ ನಾನು ನಿಮಗೆ? ಮಕ್ಕಳು, ಚಿಲ್ಡ್ರನ್ ಅಲ್ಲ. ಅವರು UPSC ಅಲ್ಲಿ ಫಿಕ್ಸ್ ಸಿಲೆಬಸ್ ಇದೆ, ಅದರಿಂದಾನೇ ಪ್ರಶ್ನೆ ಬರೋದು. ಮಾಲ್ ನ್ಯೂಟ್ರಿಷನ್ ಇನ್ ಇಂಡಿಯಾ ಇಸ್ ನಾಟ್ ಮೇರ್ಲಿ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್, ಇಟ್ ಈಸ್ ಆಲ್ಸೋ ಅ ಚಾಲೆಂಜ್ ಆಫ್ ಸೋಷಿಯಲ್ ಇಕ್ವಿಟಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಎಫೆಕ್ಟಿವ್ ವೆಲ್ಫೇರ್ ಗವರ್ನೆನ್ಸ್ ಡಿಸ್ಕಸ್. ಭಾರತದಲ್ಲಿ ಕುಪೋಷಣೆ ಅನ್ನೋದು ಏನಾಗಿದೆ ಅಂತಂದ್ರೆ, ಕೇವಲ ಇದೊಂದು ಆರೋಗ್ಯದ ಸಮಸ್ಯೆ ಅಲ್ಲ. ಇದು ಎಂತ ಸಮಸ್ಯೆ ಅಂತ ಅಂದ್ರೆ, ಸಾಮಾಜಿಕ ಸಮಾನತೆಯ ಸಮಸ್ಯೆ, ಮಾನವ ಅಭಿವೃದ್ಧಿಯ ಸಮಸ್ಯೆ, ಹಾಗೇನೆ ವೆಲ್ಫೇರ್ ಗವರ್ನೆನ್ಸ್ ನ ಕೊರತೆ ಆಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ವಿಷನ್ ಮ್ಯಾಗಝಿನ್ ಅಲ್ಲಿ ಬರುತ್ತಾ, ಸ್ಟಂಟೆಡ್ ವೇಸ್ಟೆಡ್ ಚಿಲ್ಡ್ರನ್ ಅಂತ ಕಲ್ತಿರ್ತೀವಿ ನೋಡ್ರಿ. ಕುಪೋಷಣೆ ಇದೆ ನಮ್ಮ ಮಕ್ಕಳಲ್ಲಿ, ಎಷ್ಟೋ ಜನರಲ್ಲಿ ಐರನ್ ಇಲ್ಲ, ವಿಟಮಿನ್ಗಳ ಕೊರತೆ ಇದೆ ನಾನು ಹೇಳ್ತಿರ್ತೀನಲ್ಲ, ಬರುತ್ತಲ್ಲ, ಅವೇ ಇವು, ಮತ್ತೇನು ಇಲ್ಲ. ಇದ್ರ ಬಗ್ಗೆ ಆನ್ಸರ್ ಅನ್ನ ಕೊಟ್ಟಿದೀವಿ, ಆಮೇಲೆ ಚೆಕ್ ಮಾಡ್ರಿ. ಇದ್ರ ಬಗ್ಗೆ ತುಂಬಾ ಸುದ್ದಿಯಲ್ಲಿ ಇರುವಂತ ಟಾಪಿಕ್ಸ್ ಇದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8 ನೋಡಿ. ಅನಲೈಸ್ ದ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಜನರಲಿಸ್ಟಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಇನ್ ಕಂಟೆಂಪ್ರರಿ ಗವರ್ನೆನ್ಸ್. ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. ಮತ್ತೆ ಏನಿದೆ ನೋಡ್ರಿ, ಅನಲೈಸ್ ದ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ಸ್. ಇದು 5 ಮಾರ್ಕ್ಸ್ಗೆ, ಇದು 5 ಮಾರ್ಕ್ಸ್ಗೆ. ಆಫ್ ಯಾವ್ದ್ರದ್ದು? ಅಡ್ವಾಂಟೇಜ್ ಅಂದ್ರೆ ಮೊದಲು ಪಾಸಿಟಿವ್ ಏನೇನು, ಲಿಮಿಟೇಷನ್ಸ್ ಅಂದ್ರೆ ನೆಗೆಟಿವ್ ಏನೇನು. ಯಾವುದು? ಜನರಲಿಸ್ಟಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್. ಭಾರತದಲ್ಲಿ ಏನ್ ಸಿವಿಲ್ ಸರ್ವಿಸಸ್ ಮಾಡ್ತಾರಲ್ಲ, IAS, IPS ಇವೆಲ್ಲ, ಇವ್ರದ್ದು ಜನರಲಿಸ್ಟ್ ಇದಾರೆ, ಇವರು ಸ್ಪೆಷಲಿಸ್ಟ್ ಇದಾರೋ, ಜನರಲಿಸ್ಟ್ ಅಲ್ವಾ. ಇದರಿಂದ ನಮಗೆ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು ಅಂತ ಕೇಳ್ತಾ ಇದಾರೆ. ಇವತ್ತಿನ ಕಂಟೆಂಪ್ರರಿ ಗವರ್ನೆನ್ಸ್, ಇವತ್ತಿನ ಕಾಲದಲ್ಲಿ ಇದು ಒಳ್ಳೆಯದು ಕೆಟ್ಟದ್ದು ಅಂತ ಕೇಳ್ತಾ ಇದಾರೆ. ಹೌದಾ? ಸೊ ಮೊದಲನೇದು ಪಾಸಿಟಿವ್. ಒಳ್ಳೆಯದಕ್ಕೆ ಒಂದು ಪಾಯಿಂಟ್ ಹೇಳಿ ನೋಡೋಣ, ಏನ್ ಹೇಳ್ಬಹುದು? ದೇ ಕ್ಯಾನ್ ನೋ ಎವ್ರಿಥಿಂಗ್. ಅವರಿಗೆ ಎಲ್ಲದರ ಬಗ್ಗೆ ಸಾಮಾನ್ಯವಾದಂತ ನಾಲೆಜ್ ಇರುತ್ತೆ. ಮತ್ತೆ ಈಸಿ ಟು ಟ್ರಾನ್ಸ್ಫರ್ ಅಲ್ವಾ, ಒಂದ್ ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ಈಸಿಯಾಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಸೊ ಟ್ರಾನ್ಸ್ಫರ್ ಈಸಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಕೋಆರ್ಡಿನೇಷನ್ ಚೆನ್ನಾಗುತ್ತೆ, ಒಬ್ಬರಿಂದ ಒಬ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಇವು ಒಂದು 3 ಪಾಯಿಂಟ್ ಪಾಸಿಟಿವ್ ಹೇಳ್ಬಹುದು. ನೆಗೆಟಿವ್ ಏನೇನ್ ಹೇಳ್ತೀರಿ ಇವ್ರ ಬಗ್ಗೆ? ಸ್ಪೆಷಲಿಸ್ಟ್ ನ ಕೊರತೆ, ಅಂದ್ರೆ ಈಗ AI ಬರ್ತಾ ಇರೋದ್ರಿಂದ ಇವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಎಲ್ಲ ಇರುತ್ತೋ ಇಲ್ಲ ಅನ್ನೋದು ಡೌಟ್. ಮತ್ತೇನ್ ಮಾಡೋ ಹಾಗಿಲ್ಲ ಇವ್ರನ್ನ. ಈ ಮೆಡಿಕಲ್ ಅಂತಹ ಕ್ಷೇತ್ರಗಳಲ್ಲಿ ಇವರನ್ನ ಹಾಕೋದ್ರಿಂದ ಅದರ ತೀವ್ರತೆ ಅವ್ರಿಗೆ ಫೀಲ್ ಆಗಲ್ಲ. ಈ ಉದಾಹರಣೆ, ಒಬ್ಬ BA ಮಾಡಿರುವಂತ ಅಧಿಕಾರಿನ ಭಾರತ ಸರ್ಕಾರದ ಎಜುಕೇಶನ್ ಸೆಕ್ರೆಟರಿ ಮಾಡಿದಾಗ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಫೀಲ್ ಇರಲ್ಲ. ಅದೇ ಒಬ್ರು ಡಾಕ್ಟರ್ ಇದ್ರೆ ಅಲ್ಲಿ ಅವ್ರಿಗೆ ಅದನ್ನೇ ಫೀಲ್ಡ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ನಾಲೆಜ್ ಇರುತ್ತೆ. ಸೊ ಈ ತರ ಒಂದ್ 2-3 ಪಾಯಿಂಟ್ ನಾನು ಹೇಳಿದೆ, ಆಮೇಲೆ ನೀವು ಅದನ್ನ ಓದ್ಕೊಳ್ರಿ. ಈ ತರ ಪ್ರಶ್ನೆ ಇದು. ಸೊ ಇದು ಯಾಕೆ ಪ್ರಶ್ನೆ ಬಂದಿದೆ ಅಂದ್ರೆ, ಸಿವಿಲ್ ಸರ್ವೆಂಟ್ಸ್ ಅಂತಾನೆ ಒಂದು ಟಾಪಿಕ್ ಇದೆ ಮೇನ್ ಸಿಲೆಬಸ್ ಅಲ್ಲಿ. ಓಕೆ, ಅದಕ್ಕೋಸ್ಕರ ಬಂದಿರೋದು. ನೆಕ್ಸ್ಟ್ ಪ್ರಶ್ನೆ 8 ನೋಡಿ. ಇದು ಇಂಡೋ ಪೆಸಿಫಿಕ್ ಮರಿಟೈಮ್ ಡೊಮೇನ್ ಅವೇರ್ನೆಸ್. ಇದು ಸುದ್ದಿಯಲ್ಲಿತ್ತು, ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ಬಂದಿದೆ. ಬ್ರಿಡ್ಜಸ್ ದ ಗ್ಯಾಪ್ ಬಿಟ್ವೀನ್ ಇಂಡಿಯಾಸ್ ಸಾಗರ್ ವಿಷನ್ ಅಂಡ್ ದ ಕ್ವಾಡ್ ಕಲೆಕ್ಟಿವ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ, ಮೇಕ್ ಕ್ರಿಟಿಕಲ್ ಅಸೆಸ್ಮೆಂಟ್ ಆಫ್ ದ ಸ್ಟೇಟ್ಮೆಂಟ್ ಫೋಕಸಿಂಗ್ ಆನ್ IPMDA. ಇದು IR ನ ಪ್ರಶ್ನೆ, ಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಇಂದ ಎತ್ತಿ ಹಾಕಿದ್ದಾರೆ. ಇದು ಜಗತ್ತು, ಇದು ಭಾರತ, ಇಲ್ಲಿ ಸೌತ್ ಅಮೆರಿಕಾ, ಇದು ನಾರ್ತ್ ಅಮೆರಿಕಾ, ಇಲ್ಲಿ ಆಫ್ರಿಕಾ, ಇಲ್ಲಿ ಆಸ್ಟ್ರೇಲಿಯಾ, ಇಲ್ಲಿ ಚೀನಾ, ಯುರೋಪ್ಗಳು, ರಷ್ಯಾಗಳು, ಎಲ್ಲ ದೇಶಗಳು. ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಭಾರತ ಸರ್ಕಾರದ ಒಂದು ಸಾಗರ್ ಅನ್ನುವಂತ ಒಂದು ಇನಿಷಿಯೇಟಿವ್ ಇದೆ. ಹಾಗೇನೆ ಕ್ವಾಡ್ ಅನ್ನುವಂತ ಒಂದು ಸಂಘಟನೆ ಬಗ್ಗೆ ಕೇಳಿದಿರಿ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಕ್ವಾಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಅದೊಂದು ವ್ಯಾಪಾರ ಗೀಪಾರ ಏನ್ ಜಾಸ್ತಿ ಇಲ್ಲ ಅವ್ರದ್ದು. ಸಾಗರ್ ಅನ್ನೋದೇನು, ಸೆಕ್ಯೂರಿಟಿಗೋಸ್ಕರ. ಸೊ ಇದೇನ್ ಮಾಡ್ತಾ ಇದೆ, IPMDA ಅನ್ನೋದು ಇವೆರಡರ ನಡುವಿನ ಬ್ರಿಡ್ಜ್ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸರಿನಾ? ಹಾಗಿದ್ರೆ ನೀವೇನ್ ಬರೆಯೋದು ಅಂದ್ರೆ, ಇದ್ರ ಪಾಸಿಟಿವ್ ಅಂಶಗಳು ಏನು ಅಂತ ಕೇಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ.
ಸೊ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು, ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು, ಇವ್ರ ನಡುವೆ ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಬರೆಯುವುದು. ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ಬಂದಿರುವಂತ ಟಾಪಿಕ್ ಇದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 10, ಲಾಸ್ಟ್ 10 ಮಾರ್ಕ್ಸ್ ಕ್ವಶನ್ ಇದು. ಇದು ಕೂಡ ಕರೆಂಟ್ ಅಫೇರ್ಸ್ ಇಂದ ಡೈರೆಕ್ಟ್ ಆಗಿ. ಅಮೆರಿಕಾದವ್ರು ಏನ್ ಮಾಡಿದ್ರು ಗೊತ್ತಾ? ಡೈರೆಕ್ಟ್ ಆಗಿ ಹೇಳಿದ್ರು, ನೀವು ಬ್ರಿಕ್ಸ್ ಅವರು ಸ್ವಂತ ಕಾಯಿನ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ರಿ, ಸ್ವಂತ ಕರೆನ್ಸಿ, ಅದಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಪ್ರಶ್ನೆ ಬಂದಿದೆ. ಏನಿದೆ ನೋಡಿ, ಬ್ರಿಕ್ಸ್ ಆಕ್ಟ್ಸ್ ಆಸ್ ಅ ಪವರ್ಫುಲ್ ಕೌಂಟರ್ ವೇಟ್ ಇನ್ ಗ್ಲೋಬಲ್ ಗವರ್ನೆನ್ಸ್. ಜಾಗತಿಕ ಆಡಳಿತದಲ್ಲಿ ಬ್ರಿಕ್ಸ್ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಒಂದು ಪವರ್ಫುಲ್ ಸಂಸ್ಥೆ ಕೆಲಸ ಮಾಡುತ್ತೆ. ಆಕ್ಟಿವ್ಲಿ ಆಂಪ್ಲಿಫೈಯಿಂಗ್ ದ ವಾಯ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಆಫ್ ದ ಗ್ಲೋಬಲ್ ಸೌತ್. ಗ್ಲೋಬಲ್ ಸೌತ್ ಅಂದ್ರೆ ತೋರಿಸಿದೆ ನಾನು ನಿನ್ನೆ ಕೂಡ ನಿಮಗೆ. ಇಲ್ಲೆಲ್ಲ ಬರುತ್ತಲ್ಲ ಇವು, ಈ ಭಾರತ ಇರಬಹುದು, ಆಮೇಲೆ ಈ ಆಫ್ರಿಕಾ ಖಂಡಗಳಿರ್ಬೋದು, ಈ ಸೌತ್ ಅಮೆರಿಕಾ ಇರಬಹುದು, ಈ ಆಸ್ಟ್ರೇಲಿಯಾ ಇರಬಹುದು, ಇಲ್ಲಿ ಇಂಡೋನೇಷಿಯಾ, ಫಿಲಿಪೈನ್ಸ್ ಎಲ್ಲ ಇದಾವಲ್ಲ, ಇವುಗಳ ಧ್ವನಿಯಾಗಿ ಕೆಲಸ ಮಾಡುತ್ತೆ ಬ್ರಿಕ್ಸ್. ಯಾಕೆ ಬ್ರಿಕ್ಸ್ ಅಂದ್ರೆ ಏನದು? ಬ್ರಿಕ್ಸ್ ಫುಲ್ ಫಾರ್ಮ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇನ್ನು ಮತ್ತೆ ಯಾವ ದೇಶ ಇದೆ? ಇನ್ನು ಕೆಲವೊಂದು ಯಾವ ಹೊಸದಾಗಿ ಸೇರ್ಕೊಂಡಿವೆ. ಸೊ ಇವುಗಳ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದು, ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬ್ರಿಕ್ಸ್ ಇನ್ ಪ್ರೊಜೆಕ್ಟಿಂಗ್ ಇಟ್ ಸೆಲ್ಫ್ ಆಸ್ ಅಲ್ಟರ್ನೇಟಿವ್ ಟು ದ ಅದರ್ ಗ್ರೂಪಿಂಗ್ಸ್. ಉಳಿದಿರುವಂತಹ ಗ್ರೂಪ್ ಗಳಿಗೆ ಹೋಲಿಸಿದಾಗ ಇದು ಅಲ್ಟರ್ನೇಟಿವ್ ಆಗಿ ಹೇಗೆ ಕೆಲಸ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದು 5 ಮಾರ್ಕ್ಸ್ ಇದೆ, ಇದೊಂದು 10 ಮಾರ್ಕ್ಸ್ ಪ್ರಶ್ನೆ ವಿಭಾಗ ಮಾಡಿ ಕೇಳಿದ್ದಾರೆ. ಅಂದ್ರೆ ಬ್ರಿಕ್ಸ್ ನ ಮಹತ್ವ ಏನು ಮೊದಲನೇ ಪಾಯಿಂಟ್, ಎರಡನೇ ಪಾಯಿಂಟ್ ಇದು ಹೇಗೆ ಕೆಲಸ ಮಾಡಬಹುದು, ಇದು ಎರಡನೇ ಪಾಯಿಂಟ್. ಈ ತರ ವಿಭಾಗ ಮಾಡಿ ಪ್ರಶ್ನೆ ಬಂದಿದೆ ಇದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 11. ಸಾರಿ, ಅದು 5 ಮಾರ್ಕ್ಸ್ ಇತ್ತದು. ನೆಕ್ಸ್ಟ್, ಡಿಸ್ಕಸ್ ದ ಪೊಸಿಷನ್ ಆಫ್ ಗವರ್ನರ್ ಇನ್ ಫೆಡರಲ್ ಪಾಲಿಟಿ ಇನ್ ಇಂಡಿಯಾ. ಯಾಕೆ ಬಂದಿದೆ ಹೇಳ್ರಿ ಸುದ್ದಿಯಲ್ಲಿ? ಗವರ್ನರ್ ಸುದ್ದಿಯಲ್ಲಿ ಇದ್ರು ಇಲ್ವೋ? ಯಾವ ರಾಜ್ಯದ ಗವರ್ನರ್ ಸುದ್ದಿಯಲ್ಲಿ ಇದ್ರು? ಎಲ್ಲಿಯವ್ರು ಹೇಳ್ರಿ? ತಮಿಳ್ನಾಡು. ರವಿ ಅಂತ ಒಬ್ರು ಗವರ್ನರ್ ಇದ್ರು. MLA ಗಳು ಬಿಲ್ಗಳನ್ನ ಪಾಸ್ ಮಾಡಿ ಕಳ್ಸೋರು, ಅವ್ರು ಸಹಿನೇ ಹಾಕ್ತಾ ಇರಲಿಲ್ಲ ಅದಕ್ಕೆ. ಅದು ಸುಪ್ರೀಂ ಕೋರ್ಟ್ ಹೋಗಿತ್ತು ಇಶ್ಯೂ, ಅದಕ್ಕೋಸ್ಕರ ಬಂದಿದೆ ನೋಡಿ. ಎಲ್ಲಾನು ಕೂಡ ಸುದ್ದಿಯಲ್ಲಿ ಇರುವಂತ ಟಾಪಿಕ್ಸೇ, ಯಾವುದು ಡೀಪ್ ಆಗಿರೋದಿಲ್ಲ. ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ಟಾಪಿಕ್ಸ್ ಪ್ರತಿಯೊಂದು. ಅವರು ಆಕ್ಚುಲಿ ಸಿಲೆಬಸ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತಾರಲ್ಲ UPSC ಅವರು, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ ಅವರು, ಎನಿ ಪರ್ಸನ್ ಹೂ ಕ್ಯಾನ್ ರೀಡ್ ನ್ಯೂಸ್ ಪೇಪರ್ ನ ಓದಬಲ್ಲಂತ ವ್ಯಕ್ತಿಗಳು ಇವುಗಳಿಗೆ ಉತ್ತರಿಸಬಹುದು ಅಂತ ಕೊಟ್ಟಿದ್ದಾರೆ ಅವರು ಮೇನ್ಸ್ ಅಲ್ಲಿ. ನೆಕ್ಸ್ಟ್, ಡಿಸ್ಕಸ್ ದ ಪೊಸಿಷನ್ ಆಫ್ ಗವರ್ನರ್ ಇನ್ ದ ಫೆಡರಲ್ ಪಾಲಿಟಿ ಆಫ್ ಇಂಡಿಯಾ. ಸೊ ಇದರ ಪೊಸಿಷನ್ ಅನ್ನ ಡಿಸ್ಕಸ್ ಮಾಡ್ರಿ ಅಂತ ಹೇಳಿದ್ದಾರೆ. 5 ಮಾರ್ಕ್ಸ್. ವಾಟ್ ಈಸ್ ದ ನೇಚರ್ ಆಫ್ ಹಿಸ್ ಪವರ್ ವೈಲ್ ಗಿವಿಂಗ್ ಅಸೆಂಟ್ ಟು ದ ಬಿಲ್ ಪಾಸ್ಡ್ ಬೈ ದ ಸ್ಲೇಸ್ ಲೆಜಿಸ್ಲೇಚರ್. 5 ಮಾರ್ಕ್ಸ್. ಈಸ್ ಹಿ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ಆಲ್ ಹಿಸ್ ಫಂಕ್ಷನ್ಸ್. 5 ಮಾರ್ಕ್ಸ್. ಮೊದಲನೇದು ಗವರ್ನರ್ನ ಸ್ಥಾನಮಾನ. ಮೊದಲನೇದೇನು? ಗವರ್ನರ್ನ ಸ್ಥಾನಮಾನ ಅಂದಾಗ ಮೊದಲನೇದು ಏನ್ ಹೇಳ್ರಿ? ಹಿ ಇಸ್ ದ ಏಜೆಂಟ್ ಆಫ್ ಸೆಂಟರ್ ಗವರ್ಮೆಂಟ್. ಅದು ಆಕ್ಟ್ ಅವ್ರದ್ದು ಆರ್ಟಿಕಲ್ ನಂಬರ್ ಇರುತ್ತೆ, ಬಹುಶಃ 70-74 ನಡುವೆ ಬರುತ್ತೆ, ಹೌದಾ? ಎರಡನೇದು, ಹಿ ಇಸ್ ದ ಹೆಡ್ ಆಫ್ ಸ್ಟೇಟ್. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಹಿ ಅಪಾಯಿಂಟ್ಸ್ ದ CM ಅಂಡ್ ಮಿನಿಸ್ಟರ್ಸ್. ನೆಕ್ಸ್ಟ್ ಪಾಯಿಂಟ್, ಹಿ ಅಪಾಯಿಂಟ್ಸ್ ಯಾರಪ್ಪ? ಹೈಕೋರ್ಟ್ ಅಲ್ಲ, ಯಾರು? KPSC ಮೆಂಬರ್ಸ್ ಮತ್ತೆ ಚೇರ್ಮನ್ ಅಪಾಯಿಂಟ್ಮೆಂಟ್. ಈ ತರ 4 ಪಾಯಿಂಟ್ಸ್ ಇವೆ. 4 ಪಾಯಿಂಟ್ಸ್ ಬರ್ದ್ರಿ ಅಂದ್ರೆ ಆ 5 ಮಾರ್ಕ್ಸ್ಗೆ ನಿಮಗೆ 2.5 ಮಾರ್ಕ್ಸ್, 2.5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ನೇಚರ್ ಆಫ್ ಹಿಸ್ ಪವರ್ ವೈಲ್ ಗಿವಿಂಗ್ ಅಸೆಂಟ್ ಟು ದ ಬಿಲ್ ಪಾಸ್ಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಸ್ಟೇಟ್ ಲೆಜಿಸ್ಲೇಚರ್ ಬಿಲ್ ಪಾಸ್ ಮಾಡತ್ತಲ್ಲ, ಅವಾಗ ಅವ್ರ ಬಳಿ ಇರುವಂತ ಪವರ್ಸ್ ಏನು ಅಂತ ಕೇಳ್ತಾ ಇದಾರೆ. ಹೇಳ್ರಿ, ಫಸ್ಟ್ ಪವರ್ ಅಸೆಂಟ್, ಅದನ್ನೇ ಬರೀರಿ. ಎರಡನೇದು ರೀಕನ್ಸಿಡರೇಷನ್ ಕಳ್ಸೋದು. ಮೂರನೇದು ಪ್ರೆಸಿಡೆಂಟ್ ಕಳಿಸಬಹುದು, ಮತ್ತೆ ರಿಜೆಕ್ಟ್ ಮಾಡಬಹುದು ಅವರು. ಪಾಲಿಟಿ ಹೇಳಿ 1 ವರ್ಷ ಆಗಿ ಬಂತು. ಇಲ್ಲಿ ಕೆಳಗಡೆ ಇದೆ, ಅದು ಆರ್ಟಿಕಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ಆರ್ಟಿಕಲ್ಸ್ ಕೂಡ. ಸೊ 4 ಆಪ್ಷನ್ ಏನೋ ಇರುತ್ತೆ ಅವ್ರಿಗೆ. ರೀಕನ್ಸಿಡರೇಷನ್ ಕಳಿಸ್ತಾರೆ, ಇಲ್ಲಿದೆ ನೋಡಿ. ಎಸ್, ಇಲ್ಲಿದೆ. ಒಪ್ಪಿಗೆ ನೀಡೋದು, ಒಪ್ಪಿಗೆನ ತಡೆ ಹಿಡಿಯೋದು, ಹಣಕಾಸೇತರ ವಿಧೇಯಕಗಳನ್ನ ಮರುಪರಿಶೀಲನೆಗೆ ಕಳುಹಿಸಬಹುದು, ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಾಯ್ದಿರಿಸೋದು. 4 ಅಧಿಕಾರ ಬರುತ್ತೆ, ಇದೆ ಸರಿನಾ? ಆಮೇಲೆ ನೆಕ್ಸ್ಟ್ ಪಾಯಿಂಟ್,
ಈಸ್ ಹಿ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಿದಾಗೆ ಕೇಳ್ಬೇಕಾಗತ್ತ ಅವರು? ಹೌದು, ಕೇಳ್ಬೇಕಾಗತ್ತೆ. ಆರ್ಟಿಕಲ್ಸ್ ನ ಬಳಸ್ಬೇಕಾಗತ್ತಿಲ್ಲ ನೀವು. ಓಕೆ, ಕೆಲವೊಂದ್ಸಾರಿ ಕೇಳ್ಬೇಕಾಗತ್ತೆ, ಕೆಲವೊಂದ್ಸಾರಿ ಕೇಳೋ ಹಾಗಿರಲ್ಲ. ಉದಾಹರಣೆಗೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹಾಕಬೇಕು ಅಂದ್ರೆ ಕೇಳ್ತಾರ ಅವಾಗ ಮಿನಿಸ್ಟರ್ ಮಾತನ್ನ? ಕೇಳಲ್ಲ. ಇದೆ ತುಂಬಾ ಚೆನ್ನಾಗಿದೆ ಪ್ರಶ್ನೆ. ಸ್ವಲ್ಪ ನಾವು ಡಿವೈಡ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಬರುತ್ತೆ ನಾಲೆಜ್, ಬರ್ತಾ ಬರ್ತಾ ಕಲಿತೀರಿ ನೀವು ಇವನ್ನೆಲ್ಲ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 12. ವಾಟ್ ಈಸ್ ಮೀನ್ಡ್ ಬೈ ಜುಡಿಷಿಯಲ್ ಲೆಜಿಸ್ಲೇಷನ್? ಇದು ಬಹುಶಃ 3 ಮಾರ್ಕ್ಸ್ಗೆ. ಇನ್ ದಿಸ್ ಕಾಂಟೆಕ್ಸ್ಟ್ ಡಿಸ್ಕಸ್ ದ ವರ್ಡಿಕ್ಟ್ಸ್ ಆಫ್ ದ ಅಪೆಕ್ಸ್ ಕೋರ್ಟ್ ಅಲೋವಿಂಗ್ ಪ್ಯಾಸಿವ್ ಇಥಿನೇಷಿಯಾ ಅಂಡ್ ಲಿವಿಂಗ್ ವಿಲ್. ನಾನೇನ್ ಹೇಳ್ತಾ ಇರ್ತೀನಿ ನಿಮಗೆ ಕ್ಲಾಸಲ್ಲಿ ಹೇಳ್ತಿರ್ತೀನಿ, ನೆನಪಿದೆ ನಿಮಗೆ? ಅವ್ರು ಒಂದೊಂದ್ಸಾರಿ ಏನ್ ಕೊಡ್ತಾರೆ? ಸುಪ್ರೀಂ ಕೋರ್ಟ್ ಕೊಡ್ತಾರೆ. ಕೆಲವೊಂದ್ಸಾರಿ ಏನ್ ಕೊಡ್ತಾರೆ? ಅಪೆಕ್ಸ್ ಕೋರ್ಟ್ ಅಂತ ಕೊಡ್ತಾರೆ. ಕೆಲವೊಂದ್ಸಾರಿ ಏನ್ ಕೊಡ್ತಾರೆ? TC ಅಂದ್ರೆ ಟಾಪ್. ಅರ್ಥ ಆಯ್ತಾ? ಹೀಗಾಗಿ ನಾವೇನೆಲ್ಲ ಯಾಕೆ ನಿಮ್ಗೆ ಹೇಳ್ತೀನಿ ಅಂದ್ರೆ, ನಾವೆಲ್ಲ ಅನುಭವಿಸಿದೀವಿ ಕಷ್ಟ. ಪದಗಳು ಗೊತ್ತಾಗ್ಲಿಲ್ಲ ಅನ್ಕೊಂಡ್ರೆ ಹೋಯ್ತು, ಕತೆ ಮುಗೀತು. ಗೊತ್ತೇ ಆಗಲ್ಲ. ಅಪೆಕ್ಸ್ ಕೋರ್ಟ್ ನಮ್ ದೇಶದಲ್ಲಿ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇದ್ಯಾವ್ದ್ರೆ ಅಪೆಕ್ಸ್ ಕೋರ್ಟ್ ಅಂದ್ರೆ? ಸೊ ಟಾಪ್ ಕೋರ್ಟ್, ಸುಪ್ರೀಂ ಕೋರ್ಟ್ ಇದು. ಅಂದ್ರೆ ಜುಡಿಷಿಯಲ್ ಲೆಜಿಸ್ಲೇಷನ್ ಅಂದ್ರೆ ಏನು? ಪ್ಯಾಸಿವ್ ಇಥಿನೇಷಿಯಾ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪುಗಳನ್ನ ಕೊಟ್ಟಿದೆ ಡಿಸ್ಕಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಗೊತ್ತಾ ಇದು? ವಿಜನ್ ಮ್ಯಾಗಝಿನ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಪ್ಯಾಸಿವ್ ಇಥಿನೇಷಿಯಾ ಬಗ್ಗೆ. ನನಗೆ ನೆನಪಿದೆ. ಪ್ಯಾಸಿವ್ ಇಥಿನೇಷಿಯಾ ಅಂತ ಅಂದ್ರೆ ಔಷಧಿ ಕೊಡೋದನ್ನ ನಿಲ್ಲಿಸಿ ಬಿಡೋದು. ಇದು ಆರ್ಟಿಕಲ್ ಬಂದಿದೆ, ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಎಲ್ಲಾನು ಹೇಳಿದ್ವಿ ಕ್ಲಾಸ್ ಅಲ್ಲಿ, ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೇ ಬಂದಿದೆ. ಹಾಗಾಗಿ ಮೇನ್ಸ್ ಡೈರೆಕ್ಟ್ ಅಲ್ಲಿಂದಾನೆ ಬರ್ತಾ ಇದೆ. ಸೊ ಕೊಟ್ಟಿದೆ ಇದ್ರ ಬಗ್ಗೆ. ಇಲ್ಲಿ ಇದೊಂದು ಪಾಯಿಂಟ್ ಹೇಳ್ಬೇಕು ನಾನು ನಿಮಗೆ. ವಾಟ್ ಈಸ್ ಮೀನ್ಡ್ ಬೈ ಜುಡಿಷಿಯಲ್ ಲೆಜಿಸ್ಲೇಷನ್? ಇದನ್ನ ಡೈರೆಕ್ಟ್ ಆಗಿ ನಾವು ಕ್ಲಾಸ್ ಅಲ್ಲಿ ಒಂದೊಂದ್ಸಾರಿ ಮಿಸ್ ಮಾಡಿರ್ತೀವಿ, ಹೇಳಿರಲ್ಲ. ಅವಾಗ ನೀವು ಥಿಂಕ್ ಮಾಡ್ಬೇಕು. ಏನ್ ಥಿಂಕ್ ಮಾಡ್ಬೇಕು ನೋಡ್ರಿ? ಲೆಜಿಸ್ಲೇಷನ್ ಅಂದ್ರೆ ಏನು? ಶಾಸನ. ಯಾರು ಮಾಡ್ತಾರೆ ಇದನ್ನ ನಮ್ಮ ದೇಶದಲ್ಲಿ? MLA MP ಗಳು ಮಾಡ್ತಾರೆ, ಯಾಕಂದ್ರೆ ಅವರೇ ಶಾಸಕರು. ಬಟ್ ಜುಡಿಷಿಯಲ್ ಲೆಜಿಸ್ಲೇಷನ್ ಅಂದ್ರೆ ಏನು? ಒಂದೊಂದ್ಸಾರಿ ಕೋರ್ಟ್ ಕಾನೂನು ಮಾಡುತ್ತೆ. ಅದನ್ನ ಏನಂತ ಕರಿತೀವಿ? ಜುಡಿಷಿಯಲ್ ಲೆಜಿಸ್ಲೇಷನ್ ಅಂತ ಕರಿತೀವಿ. ಗೊತ್ತಿರ್ಲಿ. ಈಗ ಉದಾಹರಣೆಗೆ ವಿಶಾಖ ಗೈಡ್ಲೈನ್ಸ್ ಬರುತ್ತೆ. ಜುಡಿಷಿಯಲ್ ಓವರ್ ರೀಚ್ ಕೂಡ ಆಗುತ್ತದೆ, ಯಾಕಂದ್ರೆ ತನ್ನ ಕೆಲಸ ಮೀರಿ ಮಾಡೋದು ಅದು. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? ತನಗೆ ಏನಿರುತ್ತಲ್ಲ ಲಿಮಿಟ್, ಅದನ್ನ ಮೀರಿ ಮಾಡುತ್ತೆ. ಹಾಗೆ ದಿಲ್ಲಿಯಲ್ಲಿ ಒಂದು ಬಾಡಿಯನ್ನ ರಚನೆ ಮಾಡಿತ್ತು, ಅದು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ. ಕೇಳಿದರೆ ತುಂಬಾ ಚೆನ್ನಾಗಿದೆ ಆನ್ಸರ್. ಇದು ಫ್ರೀ ಇದ್ದಾಗ ನೋಡ್ಕೊಡ್ರಿ. ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ಟೋಟಲ್ UPSC ನಲ್ಲಿ ಕ್ವಶನ್ ಆನ್ಸರ್ಗಳು ಬಿಡುಗಡೆ ಆಗಿವೆ. GS1 ನಲ್ಲಿ ಎಷ್ಟು ಪ್ರಶ್ನೆಗಳಿವೆ? 20. GS2 ನಲ್ಲಿ 20. GS3 ನಲ್ಲಿ 20. GS4 ಅಲ್ಲಿ ಎಷ್ಟು ಪ್ರಶ್ನೆ ಬರುತ್ತೆ ಹೇಳ್ರಿ ನೋಡೋಣ. 12 ಬರುತ್ತೆ. ಸೊ 12 ಹೇಗಿದೆ ಅಂತ ಅಂದ್ರೆ 6 AB ಇರುತ್ತೆ. ಅಂದ್ರೆ ಎಷ್ಟಾದವು? 12. ಇನ್ನು ಎಷ್ಟಿರುತ್ತೆ? 6 ಇವು ಇರುತ್ತೆ, ಕೇಸ್ ಸ್ಟಡೀಸ್. ಟೋಟಲ್ ಇಲ್ಲಿ 12 ಪ್ರಶ್ನೆ ಆಗುತ್ತೆ. ಓಕೆ, 12 × 10. 12 × 10 ಎಷ್ಟಾಯ್ತು? 120. ಇಲ್ಲ, 13 ಇರುತ್ತೆ ಇಲ್ಲಿ. ಇದು 7 ಆಗುತ್ತಾ? ಟೋಟಲ್ ಯಾವುದು ಇದರಲ್ಲಿ 6 ಇರುತ್ತೆ, ಒಂದ್ ಯಾವುದು ABC ಇರುತ್ತೆ. ಒಟ್ಟಿನಲ್ಲಿ 110 ಮಾರ್ಕ್ಸ್ನ 13 ಪ್ರಶ್ನೆ ಇರುತ್ತೆ, ಪ್ಲಸ್ 20 ಮಾರ್ಕ್ಸಿನ 5 ಪ್ರಶ್ನೆಗಳಿರುತ್ತೆ. ಟೋಟಲ್ 18 ಪ್ರಶ್ನೆ ಇರುತ್ತೆ ನೋಡ್ರಿ. ಸರಿನಾ? ಟೋಟಲ್ ಎಷ್ಟು ಪ್ರಶ್ನೆಗಳಾಗುತ್ತೆ ಹಾಗಾದ್ರೆ? 78 ಪ್ರಶ್ನೆಗಳು. ನೀವು ಡೈಲಿ 2 ಪ್ರಶ್ನೆ ನೋಡಿದ್ರು ಸಾಕು. ಒಂದು 40 ದಿನದಲ್ಲಿ ಇಡೀ ಕ್ವಶನ್ ಪೇಪರ್ ರೌಂಡ್ ಹಾಕ್ತೀರಿ. ಒಂದು 10 ನಿಮಿಷ ಮೊಬೈಲ್ ಅಲ್ಲಿ ನಮ್ಮ PDF ಓಪನ್ ಮಾಡೋದು, ಒಂದ್ 2 ಕ್ವಶನ್ ಈ ತರ ಮಾಡ್ತಾ ಹೋಗ್ಬೇಕು. ಒಂದೇ ದಿನ ಕೂತ್ಕೊಂಡು ಮಾಡೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಹೌ ಫಾರ್ ಹ್ಯಾಸ್ ಇಂಡಿಯನ್ ಫೆಡರಲ್ ಫ್ರೇಮ್ವರ್ಕ್ ಬೀನ್ ಸಕ್ಸಸ್ಫುಲ್ ಇನ್ ಅಕಾಮಡೇಟಿಂಗ್ ರೀಜನಲ್ ಅಂಡ್ ಕಲ್ಚರಲ್ ಡೈವರ್ಸಿಟೀಸ್? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಚೆನ್ನಾಗಿರುವಂತ ಪ್ರಶ್ನೆ. ಫೆಡರಲ್ ಫ್ರೇಮ್ವರ್ಕ್ ಬಗ್ಗೆ ಬರ್ತಾ ಇದೆ. ಯಾಕೆ ಇದು ಸುದ್ದಿಯಲ್ಲಿದೆ? ಬಂದಿತ್ತ ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ಗಳು? ಏನ್ ಹೇಳ್ತಾ ಇದ್ರು ಗೊತ್ತಾ? ತಮಿಳುನಾಡವರು ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳು, ಕೇಂದ್ರ ಸರ್ಕಾರ ಇತ್ತೀಚೆಗೆ ಯೂನಿಟರಿ ಲಕ್ಷಣ ತೋರಿಸ್ತಾ ಇದೆ, ಎಲ್ಲಾ ಪವರ್ ತನ್ನ ಬಳಿನೇ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ನಮ್ ದೇಶ ಯಾವ್ದಿದೆ? ಫೆಡರಲ್ ಇದೆ ಅಂತ ಹೇಳ್ತಾ ಇದ್ರು ವಿರೋಧ ಪಕ್ಷದವರೆಲ್ಲ. ಸೊ ಅದಕ್ಕೆ ಏನ್ ಕೇಳ್ತಾ ಇದ್ದಾರೆ? ಸೊ ನಮ್ಮ ಭಾರತದ ಫೆಡರಲ್ ಫ್ರೇಮ್ವರ್ಕ್ ಸಕ್ಸಸ್ಫುಲ್ ಆಗಿದೆಯಾ? ಆಗೋದಾಗಿದ್ರೆ ಎಲ್ಲಿವರೆಗೂ ಆಗಿದೆ? ಯಾವುದ್ರಲ್ಲಿ? ನಮ್ಮ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಡೈವರ್ಸಿಟಿಯನ್ನ ಕಾಪಾಡೋದ್ರಲ್ಲಿ. ಸರಿನಾ? ಸೊ ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ. ಉದಾಹರಣೆಗೆ ಮೊದಲನೇದಾಗಿ ಏನು? ಭಾಷಾವಾರು ಪ್ರಾಂತಗಳ ವಿಂಗಡಣೆ. ಆಯಾ ರಾಜ್ಯಗಳಿಗೆ ಆಯಾ ಭಾಷೆಯನ್ನು ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಮತ್ತೇನ್ ಮಾಡಿದ್ದಾರೆ?
ಶೆಡ್ಯೂಲ್ಸ್, ಈ ಶೆಡ್ಯೂಲ್ 5th ಮತ್ತೆ 6th ಶೆಡ್ಯೂಲ್ ಗಳನ್ನ ತಗೊಳ್ಬಹುದು. ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ, ಯಾಕೆ ಅಲ್ಲಿ ಬುಡಕಟ್ಟು ಸಮುದಾಯದ ಜನ ಇದ್ದಾರೆ, ಅವರು ಸಪರೇಟ್ ಕಾನೂನುಗಳನ್ನ ಮಾಡಿಕೊಟ್ಟಿದ್ದಾರೆ, ಆ ತರ ಹೇಳ್ಬಹುದು. ಆಮೇಲೆ ಪವರ್ಗಳೇನಂತೀರಿ, ಕೆಲವೊಂದು ಸ್ಟೇಟ್ ಲಿಸ್ಟ್, ಸೆಂಟ್ರಲ್ ಲಿಸ್ಟ್ ಎಲ್ಲ ಪವರ್ಸ್ ಇದಾವಲ್ಲ, ಸಪರೇಟ್ ಪವರ್ಗಳು, ಅದನ್ನು ಕೂಡ ನಾವು ಹೇಳ್ಬಹುದು. ಹೈಲೈಟ್ ದ ರೋಲ್ ಆಫ್ ಅಸಿಮೆಟ್ರಿಕ್ ಫೆಡರಲಿಸಮ್ ಅಂಡ್ ಸಜೆಸ್ಟ್ ಮೆಜರ್ಸ್ ಟು ಮೇಕ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಸ್ ಮೋರ್ ಎಫೆಕ್ಟಿವ್. ಅಂದ್ರೆ ಇಲ್ಲಿ ಅಸಿಮೆಟ್ರಿಕ್ ಫೆಡರಲಿಸಮ್ ಅಂದ್ರೆ ಅಸಮಾನವಾದಂತ ಒಂದು ಸಂಯುಕ್ತ ವ್ಯವಸ್ಥೆ. ಅಸಿಮೆಟ್ರಿಕ್ ಅಂದ್ರೆ ಏನು, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಗಳ ಪವರ್ ಬೇರೆ ಬೇರೆ ಇದಾವಲ್ಲ, ಇದರ ಮಹತ್ವ ಏನು, ಓಕೆ, ಫೆಡರಲಿಸಮ್ ಹೈಲೈಟ್ ಮಾಡ್ರಿ ಅದನ್ನ, ಅಂಡ್ ಸಜೆಸ್ಟ್ ಮೆಜರ್ಸ್ ಕ್ರಮಗಳನ್ನ ತಿಳಿಸ್ರಿ, ಯಾವುದಕ್ಕೆ, ಈ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್, ರಾಜ್ಯಗಳ ನಡುವೆ ಭಿನ್ನಮತ ಬಂದಾಗ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವೆ ಭಿನ್ನಮತ ಬಂದಾಗ ಏನೇನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಪಾಲಿಟಿ ಆಗಿರೋರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ, ಆಮೇಲೆ ಫ್ರೀ ಇದ್ದಾಗ ಓದ್ಕೊಡ್ರಿ. ಇವು ಕೂಡ ಇವೆ ನೋಡ್ರಿ, ನಮ್ದು 371J ಬರುತ್ತಲ್ಲ, ಹೈದರಾಬಾದ್ ಕರ್ನಾಟಕ ಹಿಂದುಳಿದ ರಾಜ್ಯಗಳಿಗೆ ವಿಶೇಷ ಕಾನೂನುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅಂತಾರಾಜ್ಯ ಸುಧಾರಣಾ ಮಂಡಿಗಳು ಕೂಡ ಇವೆ. ನೆಕ್ಸ್ಟ್ ಪ್ರಶ್ನೆ, examine how the separation of powers is practiced in India compared to the rigid presidential model of United States of America. ಅಮೆರಿಕಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಹೇಗೆ ಸೆಪರೇಷನ್ ಆಫ್ ಪವರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಕಂಪೇರ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮೈನ್ ಒಂದು 5 ಮಾರ್ಕ್ಸ್. ಇನ್ ದಿಸ್ ಕಾಂಟೆಕ್ಸ್ಟ್ ಕಂಪೇರ್ ದ ಆಕ್ಚುಯಲ್ ಅಥಾರಿಟಿ ಆಫ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ವಿತ್ ದ ಪ್ರೆಸಿಡೆಂಟ್ ಆಫ್ USA. ಭಾರತದ ಪ್ರಧಾನಮಂತ್ರಿಗಳಿಗೂ ಮತ್ತು ಅಮೆರಿಕದ ಪ್ರಧಾನಮಂತ್ರಿಗಳಿಗೂ ಇರುವಂತಹ ಅಧಿಕಾರವನ್ನ ಡಿಸ್ಕಸ್ ಮಾಡ್ರಿ, ಅವರ ಅಧಿಕಾರಗಳು ಏನಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ನೇರವಾಗಿ ಹೇಳ್ರಿ ನೋಡೋಣ ಏನೇನಿದೆ, ಏನೇನ್ ಬರುತ್ತೆ. ಇದನ್ನ ಯಾಕೆ ಹೇಳಿದಾರೆ ಹೇಳ್ರಿ, ಮೊದಲು ಪ್ರಶ್ನೆ ಯಾಕೆ ಬಂದಿದೆ. ಡೊನಾಲ್ಡ್ ಟ್ರಂಪ್ ಏನೇನ್ ಮಾಡ್ತಾ ಇದ್ರು ಹೋದ ವರ್ಷ ನೆನಪಿದೆ ನಿಮಗೆ, ಟ್ಯಾರಿಫ್ಗಳನ್ನೆಲ್ಲ ಹೆಚ್ಚು ಮಾಡ್ತಾ ಇದ್ರು ಗೊತ್ತಾ, ಆತರ ಭಾರತದ ಪ್ರಧಾನಮಂತ್ರಿ ಅವ್ರು ಮಾಡ್ತಾರ, ಮಾಡೋಕ್ ಬರಲ್ಲ ಅಲ್ವಾ. ಸೊ ಹಾಗಾಗಿ ಈ ಪ್ರಶ್ನೆ ಸುದ್ದಿಯಲ್ಲಿತ್ತು. ಇದನ್ನು ಕೂಡ ಕೇಳ್ತಾರೆ. ಇದು ಯಾಕೆ ಬಂದಿದೆ ಅಂತ ಅಂದ್ರೆ ಕೇಳ್ತಾರ ಅವರು, ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ಬೇರೆ ಬೇರೆ ದೇಶಗಳ ಸಂವಿಧಾನದ ಜೊತೆಗೆ ಕಂಪೇರ್ ಮಾಡ್ರಿ ಅಂತ ಪ್ರಶ್ನೆನೂ ಕೂಡ ಬರುತ್ತೆ, ಅದಕ್ಕೋಸ್ಕರ ಕೇಳಿದ್ದಾರೆ ಇದನ್ನು. ಇಲ್ಲಿ ತುಂಬಾ ಸ್ಟ್ರಿಕ್ಟ್. ನಮ್ ದೇಶದಲ್ಲಿ ಮಿಕ್ಸ್ ಇದೆ, ನಮ್ ದೇಶದಲ್ಲಿ ಅಷ್ಟೊಂದು ಮಿಕ್ಸ್ ಇಲ್ಲ. ಅಲ್ಲಿ ಹೇಗಿದೆ ಅಂತ ಅಂದ್ರೆ ಕಾರ್ಯಾಂಗನೇ ಸಪರೇಟು, ಶಾಸಕಾಂಗನೇ ಸಪರೇಟು, ನ್ಯಾಯಾಂಗನೇ ಸಪರೇಟು. ಅಂದ್ರೆ ಅಲ್ಲಿ ಮಿನಿಸ್ಟರ್ಸ್ ಅವರೇ ಬೇರೆ, MP ಗಳೇ ಬೇರೆ, ಜಡ್ಜಸ್ಸೇ ಬೇರೆ. ನಮ್ ದೇಶದಲ್ಲಿ ಹೇಗಿದೆ ಹೇಳ್ರಿ, MP ಗಳು ಇರ್ತಾರೆ ಪ್ಲಸ್ ಮಿನಿಸ್ಟರ್ಸ್ ಕೂಡ ಇರ್ತಾರೆ. ಮಿಕ್ಸ್ ಇದೆ ನಮ್ ದೇಶದಲ್ಲಿ ಸ್ವಲ್ಪ. ಸೊ ಈ ತರ ಇದೆ, ತುಂಬಾ ಚೆನ್ನಾಗಿ ಆಮೇಲೆ ಫ್ರೀ ಇದ್ದಾಗ ನೋಡ್ಕೊಡ್ರಿ ಇದನ್ನೆಲ್ಲ. ನೆಕ್ಸ್ಟ್, ಓಕೆ, ಈ ಟರ್ಮ್ UPSC ಮೇನ್ಸ್ ಸಿಲೆಬಸ್ ಅಲ್ಲಿ ಫಿಕ್ಸ್ ಆಗಿದೆ. ಪ್ರೆಷರ್ ಗ್ರೂಪ್ಸ್, ಒತ್ತಡ ಗುಂಪುಗಳು. To what extent do pressure groups, social movements and corporate lobbies deepen pluralistic democracy in India by representing excluded interest? Excluded interests ಅಂತ ಅಂದ್ರೆ, ಎಕ್ಸ್ಕ್ಲೂಡ್ ಅಂತ ಅಂದ್ರೆ ಹೊರಗಡೆ ಇಡೋದು, ಇಂಟ್ರೆಸ್ಟ್ ಅಂದ್ರೆ ಹಿತಾಸಕ್ತಿಗಳು. ಅಂದ್ರೆ ಈ ಪ್ರೆಷರ್ ಗ್ರೂಪ್ಗಳು, ಉದಾಹರಣೆಗೆ ಈಗ CJP ಇತ್ತಲ್ಲ, ನೀಟ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಅದು ಒಂದು ಪ್ರೆಷರ್ ಗ್ರೂಪ್. ಸೋಷಿಯಲ್ ಮೂವ್ಮೆಂಟ್ಗಳು, ಸಾಮಾಜಿಕ ಹೋರಾಟಗಳು ಜನ ಮಾಡ್ತಾರೆ, ಅದು ಕಾರ್ಪೊರೇಟ್ ಲಾಬಿಗಳು, ಕಾರ್ಪೊರೇಟ್ ಕಂಪನಿಗಳು ಮಾಡುವಂತಹ ಸರ್ಕಾರದ ಮೇಲಿನ ಪ್ರಭಾವಗಳು. ಇವು ನಮ್ಮ ದೇಶದಲ್ಲಿ ಹೇಗೆ ಪ್ಲೂರಲಿಸ್ಟಿಕ್ ಡೆಮೋಕ್ರಸಿಯನ್ನು ಎತ್ತಿ ಹಿಡಿದಿವೆ. ಪ್ಲೂರಲಿಸ್ಟಿಕ್ ಡೆಮೋಕ್ರಸಿ ಅಂತ ಅಂದ್ರೆ ವೈವಿಧ್ಯತೆಯ ಪ್ರಜಾಪ್ರಭುತ್ವ. ಅಂದ್ರೆ ಈಗ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಹೇಳ್ರಿ, ಮೆಜಾರಿಟಿ ಯಾವ್ದಿರುತ್ತೆ ಆ ಕಡೆನೆ ಇರುತ್ತೆ ಆಡಳಿತ, ಹೌದು ಇಲ್ವಾ. ಈಗ ಉದಾಹರಣೆಗೆ ಹಿಂದೂಗಳು ಒಂದು 80% ಇದಾರೆ ಅಂದ್ರೆ ಇವ್ರು ಯಾರಿಗೆ ವೋಟ್ ಹಾಕ್ತಾರೆ ಅವ್ರಿಗೇನೆ ಹೋಗ್ಬಿಡುತ್ತೆ. ಬಟ್ ಇಂತಹ ಸಂದರ್ಭದಲ್ಲೂ ಕೂಡ ಇವ್ರೇನಿರ್ತಾರಲ್ಲ, ಇವ್ರು ಎಲ್ಲರ ಹಿತಾಸಕ್ತಿಯನ್ನ ಕಾಪಾಡ್ತಾರೆ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಅನಲೈಸ್ ವೆದರ್ ದ ಗ್ರೋವಿಂಗ್ ಕನ್ವರ್ಜೆನ್ಸ್ ಆಫ್ ಕಾರ್ಪೊರೇಟ್ ವೆಲ್ತ್ ಅಂಡ್ ಪೊಲಿಟಿಕಲ್ ಪವರ್ ಪೋಸಸ್ ಅ ಥ್ರೆಟ್ ಟು ದ ಆಟೋನಾಮಿ ಆಫ್ ದ ಫಾರ್ಮಲ್ ಡೆಮೋಕ್ರಾಟಿಕ್ ಇನ್ಸ್ಟಿಟ್ಯೂಷನ್. ನಾನು ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ, ಏನ್ ಹೇಳ್ತಾ ಇದ್ದೆ ಹೇಳ್ರಿ, ಸರಿನಾ. ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಇದ್ದಲ್ಲ ನಮ್ ದೇಶದಲ್ಲಿ ಇದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ, ಅದ್ರ ಮೇಲೆ ಪ್ರಶ್ನೆ ಇದೆ ನೋಡ್ರಿ. ಏನ್ ಹೇಳ್ತಾ ಇದ್ರು ಅಂದ್ರೆ ಕನ್ವರ್ಜೆನ್ಸ್ ಆಫ್ ಕಾರ್ಪೊರೇಟ್ ವೆಲ್ತ್, ಕಾರ್ಪೊರೇಟ್ ನ ಸಂಪತ್ತು ಮತ್ತು ರಾಜಕೀಯ ಪವರ್ಗಳು ಏನಾಗ್ತಾ ಇವೆ, ಕನ್ವರ್ಜ್ ಆಗ್ತಾ ಇವೆ. ಎರಡೂ ಒಂದಕ್ಕೊಂದು, ಅವರು ಈ ಪದದ ಬದಲಾಗಿ ಅದನ್ನ ಬಳಸಿದ್ದಾರೆ. ಇದರಿಂದ ದೇಶದ ಡೆಮೋಕ್ರಾಟಿಕ್ ಇನ್ಸ್ಟಿಟ್ಯೂಷನ್ ಗಳಿಗೆ ಹಾನಿ ಆಗುತ್ತಾ ಅಂತ ಕೇಳ್ತಾ ಇದೆ.
ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಕ್ಲಾಸಲ್ಲಿ, ಅದನ್ನೇ ಪಾಯಿಂಟ್ಸ್ ರೂಪಲ್ಲಿ ಬರೆಯೋದು ಇಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಫ್ರೀ ಆಗಿದ್ದಾಗ ಓದ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ. ಇದು ಕೂಡ ಸೇಮ್ ಪದಗಳು ಬಳಸಿದ್ದಾರೆ, ಮೇನ್ಸ್ ಸಿಲೆಬಸ್ ಅಲ್ಲಿ ಇದೆ. ವಿದೌಟ್ ಸಿಲೆಬಸ್ ಏನು ಕೊಡಲ್ಲ ಮೇನ್ಸ್ ಅಲ್ಲಿ ಅವರು. ಕವಿತಾ ಅವರೇ, ಮೊನಾರ್ಕಿ ಇಲ್ಲ, ಅಮೆರಿಕದಲ್ಲಿ ಮೊನಾರ್ಕಿ ಇಲ್ಲ. PDF ಅನ್ನ ಕಳಿಸ್ತೀವಿ ಮಾರುತಿ ಅವರೇ, ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀವಿ ನೋಡಿ ನಿನ್ನೆ. ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ಗವರ್ನೆನ್ಸ್ ಆರ್ ನಾಟ್ ಅಬೌಟ್ ಕಂಟ್ರೋಲಿಂಗ್ ಕರಪ್ಷನ್, but about creating the trust of stakeholders in a policy process by following the rule of law and participatory governance comment. ಇದು ಮೇನ್ಸ್ ಅಲ್ಲಿ ಕ್ಲಾಸ್ ನಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದೆ, ನೆನಪಿದೆ ನಿಮಗೆ? ಪಬ್ಲಿಕ್ ಟ್ರಸ್ಟ್ ಮೇಲೆ ಹೋಗಬೇಕು ಆಡಳಿತ ಅಂತ ಹೇಳಿ, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತ ಒಂದು ಬಂದಿತ್ತು, ಗೊತ್ತಾ ನಿಮಗೆ? ಅದೇ, ಮತ್ತೇನು ಇಲ್ಲ, ಡೈರೆಕ್ಟ್ ಅದ್ರ ಮೇಲೆ ಬಂದಿರುವಂತ ಪ್ರಶ್ನೆ. ಇದ್ರ ಮೇಲೆ ಪ್ರಶ್ನೆ ಬರ್ದಿದ್ದೀರಿ ನೀವು ಆನ್ಸರ್, ಟ್ರಸ್ಟ್ ಬೇಸ್ಡ್ ಗವರ್ನೆನ್ಸ್ ಅಂತ. ಅಂದ್ರೆ ನಮ್ಮ ದೇಶದಲ್ಲಿ ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ ಅಂತ ಅಂದ್ರೆ ಬರೀ ಕರಪ್ಷನ್ ಕಂಟ್ರೋಲ್ ಮಾಡೋದಲ್ಲ. ಅದರ ಅರ್ಥ ಏನು ಅಂತಂದ್ರೆ ಜನರಿಗೆ ವಿಶ್ವಾಸ ಬರಬೇಕು ಆಡಳಿತ ವ್ಯವಸ್ಥೆಯಲ್ಲಿ, ಆ ತರ ಆಡಳಿತ ಕೊಡ್ಬೇಕು ಅಂದಿದ್ದಾರೆ. ಆ ಆರ್ಟಿಕಲ್ ಇರೋ ಪಾಯಿಂಟ್ಸ್ ಅನ್ನೇ ಇಲ್ಲಿ ಬರೆದ್ರೆ ಮುಗೀತು, ಮತ್ತೇನು ಇಲ್ಲ. ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಪ್ರಶ್ನೆ. ವಿಷನ್ ಮ್ಯಾಗಝಿನ್ ಒಂದೇ ಓದಿದ್ರೆ ಸಾಕು, ಇವನ್ನೆಲ್ಲ ಉತ್ತರ ಬರಿಬಹುದು ನೀವು. ಬಟ್ ವಿಷನ್ ಮ್ಯಾಗಝಿನ್ ಒಂದೇ ಓದಿದ್ರೆ ಅಷ್ಟು ನಾಲೆಜ್ ಬರಲ್ಲ ನಿಮಗೆ. ನೀವೇನ್ ಓದ್ಬೇಕಾಗತ್ತೆ, ಸ್ಟ್ಯಾಟಿಕ್ ಬುಕ್ಸ್ ಒಂದ್ ರೌಂಡ್ ಓದಿರ್ಬೇಕು, ಅವಾಗ ಇನ್ನು ಡೀಪ್ ಆಗಿ ನಾಲೆಜ್ ಬರುತ್ತೆ. ನೆಕ್ಸ್ಟ್ ನೋಡಿ, ಕ್ಯಾನ್ ಅ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಫ್ can the constitutional mandate of rights based welfare be effectively realized in the ಏನಪ್ಪ ಇದು, context of non-integrated governance and minimum public investment examine. ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಅಷ್ಟು ಬೇಗ ಅರ್ಥ ಆಗಲ್ಲ. ಕ್ಯಾನ್ ಅ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಫ್ ರೈಟ್ಸ್ ಬೇಸ್ಡ್ ವೆಲ್ಫೇರ್, ರೈಟ್ಸ್ ಬೇಸ್ಡ್ ವೆಲ್ಫೇರ್, ವೆಲ್ಫೇರ್ ಅಂತ ಅಂದ್ರೆ ಕಲ್ಯಾಣ, ಜನರ ಕಲ್ಯಾಣ, ಜನರಿಗೆ ಒಳಿತು ಮಾಡೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ ಅದು ನಮ್ಮ ಸಂವಿಧಾನದಲ್ಲಿ. ಸಂವಿಧಾನ ಹೇಳಿದೆ ಮಾಡ್ರಿ ಇದನ್ನ ಅಂತ. ಎಲ್ಲಿ ಹೇಳಿದೆ? DPSPಗಳಲ್ಲಿ. ಸೊ ಎಫೆಕ್ಟಿವ್ಲಿ ರಿಯಲೈಸ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನಾನ್ ಇಂಟಿಗ್ರೇಟೆಡ್ ಗವರ್ನೆನ್ಸ್ ಅಂಡ್ ಮಿನಿಮಮ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್. ಇದನ್ನ ರಿಯಲೈಸ್ ಮಾಡಿದಾರ, ಸರ್ಕಾರದವರು ಅಳವಡಿಸ್ಕೊಂಡಿದಾರ ಅಂತ ಕೇಳ್ತಾ ಇದಾರೆ ಇಲ್ಲಿ. 15 ಮಾರ್ಕ್ಸ್ ನ ಪ್ರಶ್ನೆ, ಸ್ವಲ್ಪ ದೊಡ್ಡದೇ ಇದೆ ಇದು. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿರುವಂತ ಪಾಯಿಂಟ್ಸ್ ಇವೆ ನೋಡಿ. ಭಾರತ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಬಡ ಜನರಿಗೋಸ್ಕರ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಗೊಂಡ್ ಬಂದಿತ್ತು. ಹಾಗೇನೆ ಶಿಕ್ಷಣ ಹಕ್ಕು ತಗೊಂಡ್ ಬಂದಿತ್ತು, MG ನರೇಗಾ ತಗೊಂಡ್ ಬಂದಿತ್ತು. ಈಗ ಇದು ಚೇಂಜ್ ಆಗಿದೆ, BBG ರಾಮ್ಜಿ ಆಗಿದೆ. ಸೊ ಈ ತರ ಎಲ್ಲ ತಗೊಂಡ್ ಬಂದಿತ್ತು. ಬಟ್ ಏನಾಗ್ತಾ ಇದೆ ಸಮಸ್ಯೆಗಳು, ಅದನ್ನ ಕೇಳಿದಾರೆ ಇಲ್ಲಿ. ತಗೊಂಡ್ ಬಂದಿದೆ, ಬಟ್ ಅಳವಡಿಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ನೀವು ಬರಿಬೇಕಾಗತ್ತೆ. ಈ ಪಾಯಿಂಟ್ಸ್ ಅನ್ನ ಆಮೇಲೆ ಚೆಕ್ ಮಾಡ್ಕೋರಿ. ಯಾರು ಬಿಗಿನರ್ಸ್ ಇದೀರಿ ಸರ್, ಯಾಕೆ ಹೀಗ್ಯಾಕ್ ಮಾಡ್ತಾ ಇದಾರೆ ಅಂತ ಅನ್ಸ್ಬಹುದು. ಇದು ತುಂಬಾ ಟೈಮ್ ತಗೊಳುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ. ಆ ಸಬ್ಜೆಕ್ಟ್ ಮುಗಿದಿರೋರು ಈಸಿ ಆಗುತ್ತೆ, ಅರ್ಥ ಆಗುತ್ತೆ, ಹಾಗಾಗಿ ನಿಮ್ಗೆ ಟೈಮ್ ಬೇಕು. ಶುಡ್ ಎಜುಕೇಶನ್ ಬಿ ಟ್ರೀಟೆಡ್ ಪ್ರೈಮರಿಲಿ, ನೆನ್ಪಿಟ್ಕೊಡ್ರಿ, ಎಜುಕೇಶನ್ ಎಲ್ಲಿ ಬರುತ್ತೆ? ಪೇಪರ್ 2 ಸೋಷಿಯಲ್ ಜಸ್ಟಿಸ್. ನಾನು ಹೇಳುವಾಗ ಹೇಳಿದೆ ನಿಮಗೆ, ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರುತ್ತೆ ಎಜುಕೇಶನ್. ಶುಡ್ ಎಜುಕೇಶನ್ ಬಿ ಟ್ರೀಟೆಡ್ ಪ್ರೈಮರಿಲಿ ಆಸ್ ವೆಲ್ಫೇರ್ ಆಬ್ಲಿಗೇಷನ್ ಆಫ್ ದ ಸ್ಟೇಟ್ or as a strategic investment for building a globally competitive knowledge driven nation, critically evaluates. ಬಹುಶಃ ಯಾವುದೋ ಒಂದು ಆರ್ಟಿಕಲ್ ಇಂದ ತಗೊಂಡು ಹಾಕಿದ್ದಾರೆ ಇವರು. ಯಾಕೆ ಹೇಳ್ರಿ, ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ವಿ, ಪ್ರತಿದಿನ ಎಷ್ಟು ಶಾಲೆಗಳು ಕ್ಲೋಸ್ ಆಗ್ತಾ ಇವೆ? 24. ಸೊ ಅದಕ್ಕೆ ಬಂದಿದೆ ಇದು. ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ರಶ್ನೆ. ಶುಡ್ ಎಜುಕೇಶನ್ ಬಿ ಟ್ರೀಟೆಡ್ ಪ್ರೈಮರಿಲಿ ಆಸ್ ದ ವೆಲ್ಫೇರ್ ಆಬ್ಲಿಗೇಷನ್ ಆಫ್ ದ ಸ್ಟೇಟ್. ಅಂದ್ರೆ ಸ್ಟೇಟ್ ಅಂದ್ರೆ ಸರ್ಕಾರ, ಇಲ್ಲಿ ರಾಜ್ಯ ಅಲ್ಲ, ಓಕೆ, ಇಲ್ಲಿ ಸರ್ಕಾರ ಆಗುತ್ತೆ. ಪಾಲಿಟಿನಲ್ಲಿ ಸ್ಟೇಟ್ ಅಂದ್ರೆ ಸರ್ಕಾರ. ಎಜುಕೇಶನ್ ಅನ್ನ ನಾವು ಪ್ರೈಮರಿಲಿ ಮೂಲಭೂತವಾಗಿ ಸರ್ಕಾರಗಳ ವೆಲ್ಫೇರ್ ಆಬ್ಲಿಗೇಷನ್, ಕಲ್ಯಾಣ ಕಡ್ಡಾಯವಾಗಿ ಮಾಡ್ಲೇಬೇಕಾದಂತ ಒಂದು ಜವಾಬ್ದಾರಿ ಅಂತ ಕನ್ಸಿಡರ್ ಮಾಡ್ಬೇಕು, ಅಥವಾ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ಸರ್ಕಾರದ ಹೂಡಿಕೆ ಯಾವುದ್ರಲ್ಲಿ? ನಮ್ಮ ದೇಶದ ಪ್ರಜೆಗಳನ್ನ ಗ್ಲೋಬಲಿ ಕಾಂಪಿಟೇಟಿವ್ ಮಾಡೋಕೆ, ಹಾಗೇನೆ ಅವರನ್ನ ಏನ್ ಮಾಡೋಕೆ, ನಾಲೆಜ್ ಡ್ರಿವನ್ ನೇಷನ್ ಅನ್ನ ರೆಡಿ ಮಾಡೋಕೆ ಅಂತ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದೋ ಇಲ್ವಾ? ಇದು ಎಸ್ ಅಂತ ಹೇಳ್ಬೇಕು ನೀವು ಸ್ಪಷ್ಟವಾಗಿ. ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಅದು, ಅದೇನಂತಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಅದು. ಸೊ ಹಾಗಾಗಿ ಶಾಲೆಗಳು ಕ್ಲೋಸ್ ಆಗಬಾರ್ದು, ಇದನ್ನ ಇವ್ಯಾಲ್ಯೂಯೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಪ್ರಶ್ನೆ, ಇವತ್ತು ನೋಡ್ಕೊಡ್ರಿ ಇದನ್ನ, ತಪ್ಪದೆ ಏನು ಉತ್ತರ ಬರಿಬಹುದು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ.
ಇಂಡಿಯಾಸ್ ಗ್ಲೋಬಲ್ ಡಯಾಸ್ಪರಾ ಆಕ್ಟ್ಸ್ ಆಸ್, ಇದು ಕೂಡ ಡಯಾಸ್ಪರಾ ಕೂಡ ಸೋಷಿಯಲ್ ಇದರಲ್ಲಿ ಬರುತ್ತೆ, IR ಮತ್ತೆ ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬರುತ್ತೆ. Acts as a living bridge as a critical economical factor and a knowledge network in transforming cultural heritage into geopolitical influence and strategic leverage worldwide. Critically examine this statement. ಎಷ್ಟು ಉದ್ದ ಇದೆ ನೋಡಿ ಪ್ರಶ್ನೆ. ಮೊದಲೇದು ಇಂಡಿಯಾಸ್ ಗ್ಲೋಬಲ್ ಡಯಾಸ್ಪರಾ ಅಂತಂದ್ರೆ ಏನ್ ಹೇಳಿದೀನಿ ನಾನು ನಿಮಗೆ, ಭಾರತೀಯರು ವಿದೇಶದಲ್ಲಿ ಇರ್ತಾರಲ್ಲ ಅವರು. ಸೊ ಅವರು ಯಾವ ತರ ಕೆಲಸ ಮಾಡ್ತಾರೆ ಅಂದ್ರೆ ಲಿವಿಂಗ್ ಬ್ರಿಡ್ಜ್ ತರ ಕೆಲಸ ಮಾಡ್ತಾರೆ, ಅಂದ್ರೆ ಒಂದು ಸೇತುವೆ ತರ. ಯಾವ್ದ್ರಲ್ಲಿ? ಆಸ್ ಅ ಕ್ರಿಟಿಕಲ್ ಎಕನಾಮಿಕ್ ಫ್ಯಾಕ್ಟರ್, ಆರ್ಥಿಕವಾಗಿ ಕೂಡ ಅವರಿಂದ ಬೆನಿಫಿಟ್ ಆಗುತ್ತೆ ನಮಗೆ. ಫಸ್ಟ್ ಪಾಯಿಂಟ್ ಏನ್ ಬರೀತೀರಿ ಇದರಲ್ಲಿ? ನಮ್ಮ ದೇಶಕ್ಕೆ ಜಗತ್ತಿನಲ್ಲೇ ಅತಿ ಹೆಚ್ಚು ರೆಮಿಟೆನ್ಸ್ ಬರುವಂತ ದೇಶ ಯಾವುದು? ಭಾರತ. ನಮ್ಮ ದೇಶಕ್ಕೆ ಅತಿ ಹೆಚ್ಚು ದುಡ್ಡು ಬರುತ್ತೆ. ಹಾಗೇನೆ ಈ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಳುವಾಗ ನಾನು ಹೇಳ್ತಾ ಇದ್ದೆ, ಅಮೆರಿಕದಲ್ಲಿ ಭಾರತೀಯರು ಎಷ್ಟು ಜನ ಇದ್ದಾರೆ? ಒಂದ್ 30-35 ಲಕ್ಷ ಏನೋ ಇದಾರೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಎಲ್ಲಿದ್ದಾರೆ? ಅದನ್ನ ಬಿಟ್ರೆ UAE ದಲ್ಲಿ ಏನೋ ಇದಾರೆ ಅಂತ ಹೇಳಿದ್ದೆ. ವಿಷನ್ ಮ್ಯಾಗಝಿನ್ ಅಲ್ಲಿ ಬರ್ಸಿದ್ದೀನಲ್ಲ ನಿಮಗೆ. ಮತ್ತೆ ಆಯ್ತು, ಮೇನ್ಸ್ ಹೋಗುವಾಗ ಇದನ್ನೇ ರಿವಿಷನ್ ಮಾಡ್ಕೊಂಡು ಹೋಗೋದು ನೀವು, ಹೊಸಾದ್ ಏನೂ ಇಲ್ಲ. ನಮ್ಮ ಹುಡುಗರು ಏನ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಇದನ್ನ ಬಿಟ್ಟು ಸರ್ ಇನ್ನೂ ಓದ್ಬೇಕು ಹಂಗಿಲ್ಲ. ಹೊರಗಡೆಯಿಂದ ಬರ್ತಾ ಇಲ್ಲ ಪ್ರಶ್ನೆಗಳು, ಫಿಕ್ಸ್ ಸೋರ್ಸ್ ಅವೇ ಇದೆ. ಅದೇ ಒಂದು ಫಿಕ್ಸ್ ನ್ಯೂಸ್ ಪೇಪರ್, ಒಂದು ಫಿಕ್ಸ್ ಮ್ಯಾಗಝಿನ್, ಒಂದು ಫಿಕ್ಸ್ ಬುಕ್ ಸಾಕು. ಅದಕ್ಕಿಂತ ಮೀರಿ ಹೋಗೋ ಅಗತ್ಯ ಇಲ್ಲ ನಾವು. ಇದು ಮೊದಲೇ ಎಕನಾಮಿಕ್ ಫ್ಯಾಕ್ಟರ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ನಾಲೆಜ್ ನೆಟ್ವರ್ಕ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅವರು. ಹೌದು ಇಲ್ವೋ ಹೇಳ್ರಿ? ಇಲ್ಲಿಂದ ಒಬ್ರು ಬೇರೆ ದೇಶಕ್ಕೆ ಹೋಗಿರೋರು ಅಲ್ಲಿಂದ ನಮ್ಮ ದೇಶಕ್ಕೆ ಏನಾದ್ರು ಸಹಾಯ ಮಾಡ್ಬೋದಾ? ಅವ್ರ ಕುಟುಂಬದವ್ರಿಗಾದ್ರೂ ಅವ್ರು ಸಹಾಯ ಮಾಡ್ಬೋದಾ? ಇನ್ವೆಸ್ಟ್ಮೆಂಟ್ ಗೆ ಸಹಾಯ ಮಾಡ್ಬೋದಾ? ಆ ತರ ಟ್ರಾನ್ಸ್ಫಾರ್ಮಿಂಗ್ ಕಲ್ಚರಲ್ ಹೆರಿಟೇಜ್ ಇಂಟು ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಜಾಗತಿಕವಾದಂತಹ ಪ್ರಭಾವದ ಮೇಲೆ ಅವರು ಪರಿಣಾಮ ಬೀರ್ತಾ ಇದ್ದಾರೆ. ಅಂಡ್ ಸ್ಟ್ರಾಟಜಿಕ್ ಲೆವರೇಜ್ ವರ್ಲ್ಡ್ ವೈಡ್, ಇದರಿಂದ ಏನಾಗುತ್ತೆ? ನಮ್ಮ ದೇಶಕ್ಕೆ ಲೆವರೇಜ್ ಸಿಗುತ್ತೆ, ಹತೋಟಿ ಸಿಗುತ್ತೆ ನಮ್ಮ ದೇಶಕ್ಕೆ. ನಮ್ ಸರ್ಕಾರ ಇನ್ನೊಂದು ದೇಶದ ಮೇಲೆ ಪ್ರಭಾವ ಬೀರಬಹುದು. ಈ ತರ ಇದನ್ನ ಎಕ್ಸಾಮೈನ್ ಮಾಡ್ರಿ ಅಂತ ಕೇಳಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಪ್ರಶ್ನೆ ಇದೆ, ನೋಡ್ಕೊಳ್ರಿ. ರಾಜಕೀಯದ ಮೇಲೆ ಕೂಡ ಪ್ರಭಾವ ಬೀರ್ತಾರೆ ಇವರು. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಇದು ಕೂಡ ಸುದ್ದಿಯಲ್ಲಿ ಇರೋದೆ, ಏನು ಹೊಸದಲ್ಲ ಇದು ಪ್ರಶ್ನೆ. ಚೀನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಸೌತ್ ಏಷ್ಯಾ ಫ್ರಮ್ ಅ ರೀಜನಲ್ ಸ್ಪೇಸ್ ಇಂಟು ಥಿಯೇಟರ್ ಆಫ್ ಗ್ರೇಟ್ ಪವರ್ ಕಾಂಪಿಟೇಷನ್. ಚೀನಾದವ್ರದ್ದು ಏನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಇದೆಯಲ್ಲ, ಇದು ಏನಾಗಿದೆ ಅಂತ ಅಂದ್ರೆ ಜಸ್ಟ್ ಒಂದು ರೀಜನಲ್ ಸ್ಪೇಸ್ ಅಲ್ಲ. ಇವತ್ತು ಇದೇನಾಗಿದೆ ಅಂದ್ರೆ ಗ್ರೇಟ್ ಪವರ್ ಕಾಂಪಿಟೇಷನ್ ನ ಒಂದು ಥಿಯೇಟರ್ ಆಗಿದೆ. ನಮ್ಗೆ ಕಾಣ್ತಾ ಇದೆ ಇಲ್ಲ ಒಂದು ಕಾಂಪಿಟೇಷನ್. ನಿಮ್ಗೆ ತೋರಿಸಿದ್ದೀನಲ್ಲ ನಾನು ಅದನ್ನ ಬೆಲ್ಟ್. ಚೀನಾ ಏನ್ ಮಾಡ್ತಾ ಇದೆ? ಎಲ್ಲಾ ದೇಶಗಳೊಂದಿಗೆ ಕನೆಕ್ಷನ್ ಮಾಡ್ತಾ ಇದೆ. ಅದನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅನಲೈಸ್ ದ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಆಫ್ BRI ಫಾರ್ ಇಂಡಿಯಾಸ್ ಸೆಕ್ಯೂರಿಟಿ ಅಂಡ್ ರೀಜನಲ್ ಇನ್ಫ್ಲೂಯೆನ್ಸ್ ಇನ್ ಸೌತ್ ಏಷ್ಯಾ. ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರೋದಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಆರ್ಟಿಕಲ್ ಬಂದಿತ್ತು ಕರೆಂಟ್ ಅಫೇರ್ಸ್ ಅಲ್ಲಿ. ಅರ್ಥ ಆಯ್ತಾ? ಸೊ ಯಾವ್ದಾದ್ರು ಹೊಸದಿದೆಯಾ? ಒಂದು ವರ್ಷದಿಂದ ಯಾರು UPSC ಓದಿದೀರಿ? ನಿಮ್ಗೆ ಏನಾದ್ರು ಹೊಸದ್ ಅನಿಸ್ತಾ ಇದೆ ಇದರಲ್ಲಿ? ಆನಂದ್ ಅವ್ರು ಏನಾದ್ರು ಹೊಸದಿದೆ? ಯಾವುದು? ಇಲ್ಲ, ನೀವು PYQ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಅದನ್ನ ನೋಡೋಣ. ಈಗ ಹಿಂದೆ ಬಂದಿವೆ, PYQ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ 2 ನೋಡ್ರಿ, ವಿಮೆನ್ ಬಗ್ಗೆ ಇತ್ತಲ್ಲ ಇದು. ಇದು 2019ರಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ವಿಮೆನ್ ರಿಸರ್ವೇಶನ್ ಬಗ್ಗೆ ನೇರವಾದ ಪ್ರಶ್ನೆ. ಹಾಗೆ 2023ರಲ್ಲಿ ವಿಮೆನ್ಸ್ ಪಾರ್ಟಿಸಿಪೇಷನ್ ಅಂಡ್ ರೆಪ್ರೆಸೆಂಟೇಷನ್ ಬಗ್ಗೆ ನೇರವಾದ ಪ್ರಶ್ನೆ. 2025ರಲ್ಲಿ ವಿಮೆನ್ ಸೋಷಿಯಲ್ ಕ್ಯಾಪಿಟಲ್ ಅಂಡ್ ಜೆಂಡರ್ ಇಕ್ವಿಟಿ ಬಗ್ಗೆ ಪ್ರಶ್ನೆ. ಎಲ್ಲದರಲ್ಲೂ ಕೂಡ ಇದರದ ಒಂದೊಂದು 2 ಪಾಯಿಂಟ್ಸ್ ಬಂದಿರುತ್ತೆ. ಹಾಗಾಗಿ ಇಲ್ಲಿ ರಿಪೀಟ್ ಆಗಿದೆ ಪ್ರಶ್ನೆ ಇದು. ನೆಕ್ಸ್ಟ್ ಲೋಕಸಭಾ ಸ್ಪೀಕರ್ ಅವ್ರ ಬಗ್ಗೆ 2013ರಲ್ಲಿ ಪ್ರಶ್ನೆ, 2018ರಲ್ಲಿ ಪ್ರಶ್ನೆ, 2020, 2023 ರಿಪೀಟೆಡ್ ಕ್ವಶನ್. ಓಕೆ, ಯಾಕೆ ರಿಪೀಟ್ ಕೇಳ್ತಾ ಇದಾರೆ ಹೇಳ್ರಿ ಅವರು? ಯಾಕೆ ಇಷ್ಟು ಈಸಿ ಕೇಳ್ತಾರೆ ಮೇನ್ಸ್ ಅಲ್ಲಿ? ಯಾಕಂತ ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಎಷ್ಟರ ನಡುವೆ ಇದೆ? ಇಷ್ಟೇ, 14,000 ರಿಂದ 15,000 ಜನ ಕಾಂಪಿಟೇಟರ್ಸ್. ಮತ್ತೆ ಇನ್ನೂ ಒಂದು ಸಮಸ್ಯೆ ಇದೆ ಅಲ್ಲಿ, ಏನ್ ಹೇಳ್ರಿ? 20 ಪ್ರಶ್ನೆಗಳು ಅನ್ಸ್ಬೋದು ನಮಗೆ, ಬಟ್ ತುಂಬಾ ಲೆಂದಿ ಇರುತ್ತೆ ಪ್ರಶ್ನೆಗಳು. ಟೈಮ್ ಬರೀ 3 ಅವರ್, 50 ಪುಟ ಬರೀಬೇಕು. ಬರೀ 3 ಅವರ್ 50 ಪುಟ ಬರೀಬೇಕು. ಇಲ್ಲಿ ನಾನು ಆರಾಮಾಗಿ ಓದ್ಕೊಂಡು ಬಂದು ಹೇಳ್ತಾ ಇದ್ದೀನಿ ನಿಮಗೆ ಇದೇ ಇಷ್ಟೇ ಇದೆ ಪ್ರಶ್ನೆ ಅಂತ. ಬಟ್ ಅಲ್ಲಿ ನೀವು ಅಲ್ಲಿ ಥಿಂಕ್ ಮಾಡಿದ ತಕ್ಷಣ ಮೈಂಡ್ಗೆ ಉತ್ತರ ಹೊಳಿಬೇಕು. ನಾನು ಇದಕ್ಕೆ ಏನ್ ಬರೀಬೇಕು, ಇದೇ ಕರೆಕ್ಟು ಅನ್ನೋ ನಿಮ್ಗೆ ಗೊತ್ತಾಗ್ಬೇಕು. ಅಲ್ಲಿ ಬರ್ಡನ್ ಆಗತ್ತೆ ನಿಮ್ಗೆ ಅಷ್ಟೇ. ಲೆಂಗ್ದಿ ಇದೆ ಪ್ರಶ್ನೆ. ರೈಟ್ ಟು ವೋಟ್ ಬಗ್ಗೆ
ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ 2017ರಲ್ಲಿ ಬಂದಿವೆ. ಇವಿಎಂ ಬಗ್ಗೆ 2018, ಇಸಿಐ ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ 2012, ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ 2024. ಇವೆಲ್ಲ ಪ್ರಶ್ನೆಗಳು ಬಂದಿವೆ ಹಿಂದೆ. ನೆಕ್ಸ್ಟ್ 5ನೇ ಪ್ರಶ್ನೆ 11ನೇ ಪ್ರಶ್ನೆ ನೋಡಿ, ಗವರ್ನೆನ್ಸ್ ಬಗ್ಗೆ ಇತ್ತಲ್ಲ, ಗವರ್ನರ್ ಅವ್ರ ಬಗ್ಗೆ. ಇದು 2018ರಲ್ಲಿ ಸೆಂಟ್ರಲ್ ಸ್ಟೇಟ್ ಬಗ್ಗೆ. ಯಾಕಂದ್ರೆ ಇದು ದೆಹಲಿ ಸಿಎಂಒ ಮತ್ತು ದೆಹಲಿ ಗವರ್ನರ್ ನಡುವೆ ಅವಾಗ ವಿವಾದ ನಡೆದಿತ್ತು. ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಇದ್ರು ಅವಾಗ ವಿವಾದ ನಡೆದಿತ್ತು, ನೇರವಾದ ಪ್ರಶ್ನೆ ಬಂದಿತ್ತು. ಆಮೇಲೆ ಫೆಡರಲ್ ಕ್ಯಾರೆಕ್ಟರ್ ಬಗ್ಗೆ, ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ ಗಳ ಬಗ್ಗೆ ಪ್ರಶ್ನೆ ಬಂದಿದೆ. ಫೆಡರಲಿಸಂ ಬಗ್ಗೆ ಪ್ರಶ್ನೆ ಬಂದಿದೆ. 2025 ಗವರ್ನರ್ ಮತ್ತು ಡಿಸ್ಕ್ರಿಷನ್ ಪವರ್ ಗಳ ಬಗ್ಗೆ ನೇರವಾದ ಪ್ರಶ್ನೆ ಬಂದಿತ್ತು. ಇನ್ನು 12ನೇದು ಜುಡಿಷಿಯಲ್ ಬಗ್ಗೆ ಇದೆಯಲ್ಲ, ಇದು ಜುಡಿಷಿಯಲ್ ಆಕ್ಟಿವಿಸಂ ಬಗ್ಗೆ 2014ರಲ್ಲಿ, ಜುಡಿಷಿಯಲ್ ಲೆಜಿಸ್ಲೇಷನ್ ಬಗ್ಗೆ 2020ರಲ್ಲಿ, ಸೆಪರೇಷನ್ ಆಫ್ ಪವರ್ ಬಗ್ಗೆನೂ ಕೇಳಿದ್ರು. ಜುಡಿಷಿಯಲ್ ಇಂಟರ್ವೆನ್ಷನ್ ಬಗ್ಗೆ 2022ರಲ್ಲಿ ಬಂದಿತ್ತು. PIL ಬಗ್ಗೆ 2024ರಲ್ಲಿ, ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅಕೌಂಟಬಿಲಿಟಿ ಬಗ್ಗೆ 2025ರಲ್ಲಿ. ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಇಷ್ಟೇ. UPSC ಮೇನ್ಸ್ಗೆ PYQ ಬಿಟ್ಟು ಬೇರೆ ಏನು ಓದೋಗತ್ತೆ ಇಲ್ಲ. PYQs ಪ್ಲಸ್ ರೆಗ್ಯುಲರ್ ನೋಟ್ಸ್ಗಳು. ನೆಕ್ಸ್ಟ್ ಫೆಡರಲಿಸಂ ಬಗ್ಗೆ, ಇದು ಫಿಕ್ಸ್ ಕಾನ್ಸೆಪ್ಟ್. ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಬಗ್ಗೆ 2013ರಲ್ಲಿ, ಸೆಂಟ್ರಲೈಸಿಂಗ್ ದ ಟೆಂಡೆನ್ಸೀಸ್ ಬಗ್ಗೆ ಆರ್ಟಿಕಲ್ 20. ಅಂದ್ರೆ ಏನಾಗ್ತಾ ಇತ್ತು 2020ರಲ್ಲಿ ಕೇಂದ್ರ ಸರ್ಕಾರ ಯುನಿಟರಿ ಪವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇತ್ತು. ಅದಕ್ಕೋಸ್ಕರ 2020ರಲ್ಲಿ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಫೆಡರಲ್ ಕ್ಯಾರೆಕ್ಟರ್ ಬಗ್ಗೆ, ಸ್ಟೇಟ್ ಆಟೋನಮಿ ಬಗ್ಗೆ, ಅಕಾಮಿಡೇಟಿವ್ ಫೆಡರಲಿಸಂ ಬಗ್ಗೆ, ಸೆಂಟರ್ ಸ್ಟೇಟ್ ರಿಲೇಷನ್ ಗಳ ಬಗ್ಗೆ, ಫೆಡರಲಿಸಂ ಮತ್ತು ಫಿನಾನ್ಷಿಯಲ್ ರಿಲೇಷನ್ ಗಳ ಬಗ್ಗೆ 2025ರಲ್ಲಿ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಸೆಪರೇಷನ್ ಆಫ್ ಪವರ್ಸ್. ಸೆಪರೇಷನ್ ಆಫ್ ಪವರ್ಸ್, ಭಾರತ ಮತ್ತು ಅಮೆರಿಕದ ಪ್ರೆಸಿಡೆಂಟ್ ಬಗ್ಗೆ ಪ್ರಶ್ನೆ ಇತ್ತಲ್ಲ, ಇದು 2018ರಲ್ಲಿ ಕಂಪ್ಯಾರಿಸನ್ ಕೇಳಿದ್ರು. ಇದೇ ತರ ಸೇಮ್ ಕೇಳಿದ್ರು. ಹಾಗೇನೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇನ್ ಇಂಡಿಯಾ, ಭಾರತದಲ್ಲಿ ಯಾವ ತರ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ನಡೆಯುತ್ತೆ ಅಂತ ಕೇಳಿದ್ರು. ಅಂದ್ರೆ ಒಬ್ರು ಹೇಗೆ, ಈಗ ನೋಡಿ ನಮ್ಮಲ್ಲಿ 3 ಇವೆ, ಒಂದು ನ್ಯಾಯಾಂಗ, ಮತ್ತೊಂದು ಕಾರ್ಯಾಂಗ, ಮತ್ತೊಂದು ಶಾಸಕಾಂಗ. ಒಂದು ಮತ್ತೊಂದನ್ನ ಚೆಕ್ ಮಾಡ್ತಾ ಇರತ್ತೆ ಇಲ್ಲಿ. ಓಕೆ, ಸೊ ಹಾಗೆ. ಮತ್ತೆ ಇಂಡಿಯಾ US ಕಾನ್ಸ್ಟಿಟ್ಯೂಷನ್ ಕಂಪ್ಯಾರಿಸನ್ 2021ರಲ್ಲಿ ಕೇಳಿದ್ರು. ಪಾರ್ಲಿಮೆಂಟರಿ ಸೊವರಾನಿಟಿ ಬಗ್ಗೆ 2023ರಲ್ಲಿ, ಇಂಡಿಯಾ USA ಇನ್ಸ್ಟಿಟ್ಯೂಷನಲ್ ಕಂಪ್ಯಾರಿಸನ್ 2025ರಲ್ಲಿ ಕೇಳಲಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಟ್ರಾನ್ಸ್ಜೆಂಡರ್ ಬಗ್ಗೆ. ಇದು ಪ್ರಶ್ನೆ ಸಂಖ್ಯೆ 10, ಪ್ರಶ್ನೆ ಸಂಖ್ಯೆ 1 ಅಲ್ವಾ ಇದು. ಆರ್ಟಿಕಲ್ 21 ಬಗ್ಗೆ ಹಿಂದೆ ಬಂದಿದೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಇವ್ರದ್ದು SC/ST ಕಮಿಷನ್ ಗಳ ಬಗ್ಗೆ 2018ರಲ್ಲಿ ಪ್ರಶ್ನೆ ಬಂದಿತ್ತು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಬಗ್ಗೆ, ಇವರ ಎನ್ಫೋರ್ಸ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಬಗ್ಗೆ ಪ್ರಶ್ನೆ ಬಂದಿತ್ತು. ಹಾಗೆ 2022ರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಬಂದಿತ್ತು. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ SC ಇದೆ, ST ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಇದೆ, ವಿಮೆನ್ ಕೂಡ ಇದೆ. ಇವ್ರ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ ಪ್ರತಿ ವರ್ಷ. ಇನ್ನು ಟ್ರೈಬಲ್ ಗಳ ಬಗ್ಗೆ ಫಿಕ್ಸ್, ಅದು ಡೈರೆಕ್ಟ್ ಪ್ರಶ್ನೆ ಬಂದಿದೆ. ಇನ್ನು ಮಾಲ್ ನ್ಯೂಟ್ರಿಷನ್ ಬಗ್ಗೆ ನೋಡಿ, ಯಾಕೆ ಪ್ರಶ್ನೆ ಬಂದಿದೆ ಅಂತ ಅಂದ್ರೆ ಸಿಲೆಬಸ್ ಅಲ್ಲಿ ಆ ಪದಾನೇ ಮೆನ್ಷನ್ ಮಾಡಲಾಗಿದೆ. 2017ರಲ್ಲಿ ಹಂಗರ್, ಪವರ್ಟಿ ಮತ್ತು ಗುಡ್ ಗವರ್ನೆನ್ಸ್ ಬಗ್ಗೆ ಬಂದಿತ್ತು. 2019ರಲ್ಲಿ ಮತ್ತೆ ಪವರ್ಟಿ, ಹಂಗರ್ ಬಗ್ಗೆ ಇವೆ. 2024ರಲ್ಲಿ ಪವರ್ ಮತ್ತು ಮಾಲ್ ನ್ಯೂಟ್ರಿಷನ್ ಬಗ್ಗೆ ಆರ್ಟಿಕಲ್ ಬಂದಿತ್ತು. ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು, ಈಗಲೂ ಕೇಳಿದ್ದಾರೆ. ಇನ್ನು ರೈಟ್ ಬೇಸ್ಡ್ ವೆಲ್ಫೇರ್ ಅಂತ ಅಂದ್ರೆ ವೆಲ್ಫೇರ್ ಡೆಲಿವರಿ ಬಗ್ಗೆ 2013ರಲ್ಲಿ ನೇರವಾದ ಪ್ರಶ್ನೆ ಬಂದಿತ್ತು. 2017ರಲ್ಲೂ ಕೂಡ ಅದರ ರಿಲೇಟೆಡ್ ಪ್ರಶ್ನೆ. ಓಕೆ, ಹಂಗರ್, ಪವರ್ಟಿ, ಗವರ್ನೆನ್ಸ್, ವೆಲ್ಫೇರ್ ಸ್ಟೇಟ್ ಅಂದ್ರೆ ಏನು, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ವೆಲ್ಫೇರ್ ಡೆವಲಪ್ಮೆಂಟ್, ಡೆಲಿವರಿ, ವಲ್ನರೇಬಲ್ ಗ್ರೂಪ್ಸ್ ಗಳ ಬಗ್ಗೆ ಎಲ್ಲ ಪ್ರಶ್ನೆ ಹಿಂದೆ ಕೇಳಿದ್ದಾರೆ. ಇನ್ನು ಎಜುಕೇಶನ್ ಮೇಲೂ ಕೂಡ ಒಂದಲ್ಲ ಒಂದು ವರ್ಷ ಪ್ರಶ್ನೆ ರಿಪೀಟ್ ಆಗ್ತಾ ಇರುತ್ತೆ. 2014ರಲ್ಲಿ ಹೈಯರ್ ಎಜುಕೇಶನ್ ಬಗ್ಗೆ ಪ್ರಶ್ನೆ ಬಂದಿದೆ. 2015ರಲ್ಲಿ ಹೈಯರ್ ಎಜುಕೇಶನ್ ಕ್ವಾಲಿಟಿ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ 2011ರಲ್ಲಿ ವೊಕೇಶನಲ್ ಎಜುಕೇಶನ್ ಬಗ್ಗೆ ಕೇಳಿದ್ದಾರೆ. 2022ರಲ್ಲಿ RTE ಬಗ್ಗೆ ನೇರವಾದ ಪ್ರಶ್ನೆ. 2023ರಲ್ಲಿ ಎಜುಕೇಶನ್ ಸ್ಕಿಲ್ ಮತ್ತೆ ಎಂಪ್ಲಾಯಬಿಲಿಟಿ ಬಗ್ಗೆ ಪ್ರಶ್ನೆ ಬಂದಿತ್ತು. ನೆಕ್ಸ್ಟ್ ಜನರಲಿಸ್ಟಿಕ್ ಸಿವಿಲ್ ಸರ್ವಿಸ್ ಬಗ್ಗೆ, ಇದನ್ನ ಕೇಳ್ತಿರ್ತಾರೆ ಆಗಾಗ. ಸಿವಿಲ್ ಸರ್ವಿಸ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ದಾರೆ. ಬ್ಯೂರೋಕ್ರಾಟಿಕ್ ಕಲ್ಚರ್ ಬಗ್ಗೆ 2016ರಲ್ಲಿ ಬಂದಿದೆ. 2017ರಲ್ಲಿ ಸಿವಿಲ್ ಸರ್ವಿಸ್ ನ್ಯೂಟ್ರಾಲಿಟಿ ಬಗ್ಗೆ ಮತ್ತೆ ಏನೇನ್ ರಿಫಾರ್ಮ್ ಮಾಡಬೇಕಾಗಿದೆ ಅನ್ನೋ ಪ್ರಶ್ನೆ ಬಂದಿದೆ. ಈ ರಿಫಾರ್ಮ್ಸ್ ಪಾಯಿಂಟ್ಸ್ ಇಲ್ಲಿ ಹಾಕೋದಿರುತ್ತೆ ನೀವು ಅಷ್ಟೇ. ಈಗ ಏನೇನ್ ಸಮಸ್ಯೆ ಇವೆ, ಏನೇನ್ ಆಡ್ ಮಾಡಬೇಕು ಅಷ್ಟೇ ಇಂಡೈರೆಕ್ಟ್ ಆಗಿ. ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ ಬಗ್ಗೆ 2020ರಲ್ಲಿ ಕೂಡ ಬಂದಿತ್ತು. ಇಂಟೆಗ್ರಿಟಿ ಮತ್ತು ಪಬ್ಲಿಕ್ ಪರ್ಸೆಪ್ಷನ್ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ದಾರೆ ಇವರು ಅಧಿಕಾರಿಗಳ ಬಗ್ಗೆ. ಇನ್ನು ಪ್ರೆಷರ್ಸ್ ಗ್ರೂಪ್ಸ್ ಅಂತೂ ಪ್ರತಿ ವರ್ಷ ಇರುತ್ತೆ ಪ್ರಶ್ನೆ ನೇರವಾಗಿ.
ಸೊ ಪ್ರೆಷರ್ ಗ್ರೂಪ್ ಗಳ ಬಗ್ಗೆ 13-17ರಲ್ಲಿ ಪ್ರಶ್ನೆ ಬಂದಿದೆ. ಫಾರ್ಮರ್ಸ್ ಆರ್ಗನೈಸೇಷನ್ ಬಗ್ಗೆ 2019ರಲ್ಲಿ ಯಾಕೆ ಕೇಳಿದ್ರು? 2019ರಲ್ಲಿ ಏನಾಗಿತ್ತು? ರೈತರ ಪ್ರತಿಭಟನೆಗಳು ಆಗ್ತಾ ಇದ್ವು ಅವಾಗೆಲ್ಲ. ಇನ್ನು ಬಿಸಿನೆಸ್ ಅಸೋಸಿಯೇಷನ್ ಗಳ ಬಗ್ಗೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಗಳ ಬಗ್ಗೆ ಪ್ರಶ್ನೆಗಳು ಕೂಡ ಹಿಂದೆ ಬಂದಿವೆ. ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಅಂತ ಅಂದ್ರೆ ಇವುಗಳ ಮೇಲೆ ಸಿಟಿಜನ್ ಚಾರ್ಟರ್ ಬಗ್ಗೆ ಪ್ರಶ್ನೆ ಬಂದಿತ್ತು. ಸಿಟಿಜನ್ ಚಾರ್ಟರ್ ಅಂದ್ರೆ ಏನ್ ಹೇಳಿದೆ ನಾನು ನಿಮಗೆ? ನಾಗರಿಕ ಸನ್ನದು ಒಂದು ಡಾಕ್ಯುಮೆಂಟ್ ಅನ್ನು ಅಟ್ಯಾಚ್ ಮಾಡಿರ್ತಾರೆ ಆಫೀಸ್ಗಳಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ ಇಟ್ಟಿರ್ತಾರೆ ನಮ್ಮಲ್ಲಿ ಯಾವ ಸರ್ವಿಸ್ ಸಿಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಪಾರ್ಟಿಸಿಪೇಷನ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ, ಈ ಗವರ್ನೆನ್ಸ್ ಬಗ್ಗೆನೂ ಕೂಡ ಬಂದಿವೆ. ಇವೆಲ್ಲ ಇಲ್ಲಿ ಹಾಕೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂದ ನೋಡೋದಾದ್ರೆ ಹೇಗೆ ಸರ್? ಈಗ ಸಡನ್ ಆಗಿ IPMDA ನಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಇಲ್ಲಿ ನೋಡಿ 2021ರಲ್ಲಿ ಇಂಡೋ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಗಳ ಬಗ್ಗೆ ಆರ್ಟಿಕಲ್ ಬಂದಿದೆ, ಪ್ರಶ್ನೆ ಬಂದಿದೆ. ಸೊ ಅದರಿಂದ ಇದನ್ನ ಈಸಿಯಾಗಿ ನಾವು ಬರೀಬಹುದು. ಕ್ವಾಡ್ ಬಗ್ಗೆ ಕೇಳಿದ್ದಾರೆ, ಆಕ್ಟ್ ಈಸ್ಟ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ, ಸೌತ್ ಚೈನಾ ಸಿ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಇವೆಲ್ಲ ರಿಪೀಟ್ ಆಗಿರುವಂತಹ ಥೀಮ್ಗಳು. ಇನ್ನು ಬ್ರಿಕ್ಸ್ ಬಗ್ಗೆನೂ ಕೂಡ 2014ರಲ್ಲಿ 2019ರಲ್ಲಿ ಎಮರ್ಜಿಂಗ್ ಗ್ಲೋಬಲ್ ಆರ್ಡರ್ ಬಗ್ಗೆ ಪ್ರಶ್ನೆ ಇತ್ತು. ಗ್ಲೋಬಲ್ ಗವರ್ನೆನ್ಸ್ ರಿಫಾರ್ಮ್ ಬಗ್ಗೆ 2025ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ಡಯಾಸ್ಪರಾ ಬಗ್ಗೆ 2017ರಲ್ಲಿ ಪ್ರಶ್ನೆ ಬಂದಿದೆ, 2020ರಲ್ಲಿ ಬಂದಿದೆ, 2023ರಲ್ಲೂ ಕೂಡ ಇವುಗಳ ಬಗ್ಗೆ ಪ್ರಶ್ನೆ ಬಂದಿದೆ. ಎಲ್ಲ ರಿಪೀಟ್ ಆಗಿರೋದು. ಇನ್ನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ 2013ರಲ್ಲಿ ಪ್ರಶ್ನೆ ಇದೆ. ಪ್ರಾಜೆಕ್ಟ್ ಮೌಸಮ್ 2015ರಲ್ಲಿ, ಹಾಗೇನೆ ಚೀನಾಸ್ ಎಕನಾಮಿಕ್ ರೈಸ್ ಗಳ ಬಗ್ಗೆ 2017ರಲ್ಲಿ ಪ್ರಶ್ನೆ, ಬಿಮ್ಸ್ಟೆಕ್ ಮತ್ತೆ ಸಾರ್ಕ್ ಬಗ್ಗೆ 2022ರಲ್ಲಿ, ಇಂಡಿಯಾ ಚೈನಾ ಸ್ಟ್ರಾಟಜಿಕ್ ಕಾಂಪಿಟೇಷನ್ ಬಗ್ಗೆನೂ ಕೂಡ ಪ್ರಶ್ನೆ ಬಂದಿದೆ. ಇವೆಲ್ಲ ರಿಪೀಟ್ ಆಗಿರೋದು. ಸರಿನಾ? ಆಮೇಲೆ PDF ಹಾಕಿರ್ತೀನಿ, ಓದಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಎಲ್ಲಾನು PYQ ಇಂದಾನೆ ಬರ್ತಾ ಇದೆ ಮೇನ್ಸ್ ಅಲ್ಲಿ. ಪ್ರಿಲಿಮ್ಸ್ ಅಲ್ಲಿ ಕೂಡ ಹಾಗೇನೆ, ಬಟ್ ಪ್ರಿಲಿಮ್ಸ್ ಅಲ್ಲಿ ಏನಾಗ್ತದೆ, ಒಂದು ಸ್ವಲ್ಪ ಲೆಂಗ್ದಿ ಪೇಪರ್, ಲೆಂತ್ ಜಾಸ್ತಿ ಆಗೋದ್ರಿಂದ ನಾವು ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಅದನ್ನೊಂದು ನಾವು ಇಂಪ್ರೂವ್ ಮಾಡಬೇಕು. ಓಕೆ, ಇದು ಹೇಗೆ? ನಿಮ್ಮ ಸ್ಟ್ರಾಟಜಿ ಏನಿರ್ಬೇಕು ನೋಡಿ. ಡೈಲಿ ನ್ಯೂಸ್ ಪೇಪರ್ ತಪ್ಪದೆ ಓದ್ಬೇಕು. ದ ಹಿಂದೂ ನ್ಯೂಸ್ ಪೇಪರ್ ನ ಮಿಸ್ ಮಾಡದೆ ಓದ್ರಿ ಅದನ್ನ. ಎರಡನೇದು ಮಂತ್ಲಿ ಮ್ಯಾಗಝಿನ್, ವಿಷನ್ ಮ್ಯಾಗಝಿನ್ ಒಂದು ನೀಟಾಗಿ ಓದ್ಕೊಡ್ರಿ. ಆಮೇಲೆ ಸ್ಟ್ಯಾಟಿಕ್ ಬುಕ್ಸ್ ನಿಮ್ಮದು ನೀಟಾಗಿ ಇರಲಿ. ಇದಿಷ್ಟು. ಇನ್ನು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಮೇನಲ್ಲಿ ಇರುತ್ತೆ ಪ್ರತಿ ವರ್ಷ. ನಿಮ್ಮ ತಯಾರಿ ಹೇಗಿರ್ಬೇಕು ಅಂದ್ರೆ ಜೂನ್ ನಿಂದ ಅಪ್ ಟು ಡಿಸೆಂಬರ್ ಎಂಡ್ ನಿಮ್ಮ ತಯಾರಿ ಎಲ್ಲಾ ನಡೆದಿರ್ಬೇಕು. ಇದೆಲ್ಲ ನಡೆದಿರ್ಬೇಕು. ಯಾರು 2ನೇ ವರ್ಷಕ್ಕೆ ತಯಾರಿ ಮಾಡ್ತಿರ್ತೀರಿ, ಮೇನ್ಸ್ ಕೂಡ ಮಾಡ್ಕೊಳ್ಬೇಕು. 2ನೇ ವರ್ಷ ಫಸ್ಟ್ ಇಯರ್ದವ್ರು ಮಾಡೋ ಅಗತ್ಯ ಇಲ್ಲ. ಅದನ್ನ ಮೊದಲು ಫಿಲಿಮ್ಸ್ ಎಲ್ಲ ನೀಟಾಗಿ ಮಾಡ್ಕೊಡ್ರಿ. ಜನವರಿಯಿಂದ ಮೇವರೆಗೂ ಪ್ಯೂರ್ಲಿ ನೀವು ಯಾವ್ದು ಕೂತ್ಕೊಳ್ಬೇಕು ಅಂತ ಅಂದ್ರೆ ಫಿಲಿಮ್ಸ್ಗೆನೆ ಕೂತ್ಕೊಳ್ಬೇಕು. ಮೇನ್ಸ್ ಮುಟ್ಟೋ ಹಾಗಿಲ್ಲ. ಈ ಮೊದಲಿನ ತರ ಇಲ್ಲ, ಫಿಲಿಮ್ಸ್ ತುಂಬಾ ಡಿಫಿಕಲ್ಟ್ ಆಗಿದೆ. ಆಮೇಲೆ ಉಳಿದಿರೋದು ನೀವು ಜೂನ್ ಅಲ್ಲಿ ಡಿಸೆಂಬರ್ ಮೇನ್ಸ್ ಮಾಡ್ಕೊಂಡಿರ್ತಿರಲ್ಲ, ನಿಮ್ದು ಹ್ಯಾಂಡ್ ರಿಟನ್ ನೋಟ್ಸ್ ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದ ತಕ್ಷಣ ಮೇನಲ್ಲಿ ಎಕ್ಸಾಮ್ ಮುಗಿಯುತ್ತೆ. ಮುಂದೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳಿರುತ್ತೆ. 3 ತಿಂಗಳೇನು ಅಂತ ಅಂದ್ರೆ PYQ ಗಳನ್ನ ಓದ್ಕೊಳ್ಳೋದು, ಟೆಸ್ಟ್ ಸೀರೀಸ್ ಜಾಯಿನ್ ಆಗೋದು, ವೀಕ್ಲಿ 1 or 2 ಟೆಸ್ಟ್ ಸೀರೀಸ್ ಅನ್ನ ಬರೀರಿ. ಇಷ್ಟೇ, ಮತ್ತೇನಿಲ್ಲ. ಬರೀ ರೈಟಿಂಗ್ ಪ್ರಾಕ್ಟೀಸ್ ಈ 3 ತಿಂಗಳು ನೋಡ್ರಿ. ಜೂನ್, ಜುಲೈ, ಆಗಸ್ಟ್ ಕೊನೆ ವಾರದಲ್ಲೇ ಆರಂಭ ಆಗುತ್ತೆ UPSC ಮೇನ್ಸ್ ಎಕ್ಸಾಮ್. ಇಷ್ಟು ಮಾಡಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು. ಇಟ್ ಈಸ್ ಪಾಸಿಬಲ್. ಐಡಿಯಾ ಸಿಗ್ತಾ? ಸರಿ, ಹಾಗಿದ್ರೆ ನನ್ನ ಪ್ರಕಾರ GS1 ಗಿಂತ GS2 ಈಸಿ ಇದೆ. ಯಾಕೆ ಹೇಳ್ರಿ? ಅಲ್ಲಿ ಒಂದ್ ಸ್ವಲ್ಪ ಹೊಸ ಪದಗಳಾದ್ರೂ ಇದು, ಇಲ್ಲಿ ಹೊಸದು ಏನೂ ಇಲ್ಲ, ಎಲ್ಲ ಹಳೇದೆ. ಕೆಲವೊಬ್ರಿಗೆ ಬಹುಶಃ ಅದು ಇಂಡೋ ಪೆಸಿಫಿಕ್ ಇತ್ತಲ್ಲ, ಸ್ವಲ್ಪ ಡಿಫಿಕಲ್ಟ್ ಅನ್ಸಬಹುದು. ಯಾಕಂದ್ರೆ ಅದೊಂದು ಹೊಸ ಟರ್ಮ್, ಜಾಸ್ತಿ ಕೇಳಿಲ್ಲ ಇದನ್ನ ನಾವು. ಬಟ್ ಇಂಪಾರ್ಟೆಂಟ್ ಇದೆ, ಇದೊಂದು ಹೊಸದಷ್ಟೇ. ಇಲ್ಲೂ ಕೂಡ 14+3+3 ಮೆಥಡ್ ಅನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಇದೆಲ್ಲ ಯಾವಾಗ? ಪ್ರಿಲಿಮ್ಸ್ ಪಾಸ್ ಆದಾಗ. ಸರಿನಾ? ಸೊ ಹಾಗಾಗಿ ಪ್ರಿಲಿಮ್ಸ್ ಕಡೆ ಹೆಚ್ಚು ಒತ್ತು ಕೊಡ್ರಿ. ಮೇನ್ಸ್ ಇದು ಕೂಡ ಟ್ರಿಕ್ಸ್ ಇದೆ, ಮಾಡಬಹುದು. ಸರಿನಾ? ಮತ್ತೆ ನಾಳೆ ಸಿಗೋಣ 12ವರೆಗೆ GS3 ಪೇಪರ್ನೊಂದಿಗೆ.
ಎಂಡ್ ಮಾಡ್ರಿ.